ಇತ್ತೀಚೆಗೆ ಒಂದು ಸುದ್ದಿ ಹರಿದಾಡ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ, ಅವರು ಬಿಜೆಪಿಗೆ ಹೋಗಿ ಸಿಎಂ ಆಗ್ತಾರೆ. 40 ಜನ ಮಿನಿಮಮ್ MLAsಗಳು ಕರ್ಕೊಂಡವರು ಪಾರ್ಟಿಗೆ ಹೋಗಬೇಕು. 40 ಜನ MLAsನ ಕರ್ಕೊಂಡು ಒಂದು ಪಾರ್ಟಿನ ಇನ್ನೊಂದು ಪಾರ್ಟಿ ಹೋಗೋಕ್ಕಾಗತ್ತಾ? 40 ಜನಕ್ಕೆ ಭವಿಷ್ಯ, 40 ಜನ ಮಂತ್ರಿ ಸ್ಥಾನ, 40 ಜನಕ್ಕೆ ಕ್ಷೇತ್ರದ ಟಿಕೆಟು, 40 ಜನಕ್ಕೆ ದುಡ್ಡು, ಇಷ್ಟೆಲ್ಲ ಸೆಕ್ಯೂರಿಟಿನ ಆ ಪಕ್ಷ ಬಿಟ್ಕೊಡುತ್ತಾ? ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರ ಫ್ಯಾಕ್ಟರ್ ಏನು ಸರ್? ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಅಂತ ಬಂದಾಗ ಅವರು ಸಾಕಷ್ಟು ಬಾರಿ ಹೇಳಿದ್ದಾರೆ, ನಾನು ಕೂಡ ಸಿಎಂ ಆಕಾಂಕ್ಷಿ, KPCC ಅಧ್ಯಕ್ಷ ಸ್ಥಾನದಿಂದ ನಾನು ಸಿಎಂ ಆಗಬೇಕು. ಇದ್ರ ಜೊತೆಗೆ ಸಿದ್ದರಾಮಯ್ಯರವ್ರನ್ನ ಕೆಳಗಿಳಿಸಿದ್ರೆ ನಾನು ರೆಬಲ್ ಆಗ್ತೀನಿ ಅನ್ನುವಂಥ ಸಂದೇಶವನ್ನು ಕೂಡ ಸಾಕಷ್ಟು ಬಾರಿ ರವಾನಿಸಿದ್ದಾರೆ. ಜೊತೆಗೆ 40 ಮಂದಿ ಶಾಸಕರು ನನ್ನ ಪರವಾಗಿದ್ದಾರೆ ಅನ್ನೋದನ್ನ ಕ್ಲೈಮ್ ಕೂಡ ಮಾಡ್ಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ತುಂಬ ಪವರ್ಫುಲ್ ಫ್ಯಾಕ್ಟ್ರು. ಯಾಕೆ ಅಂತಂದರೆ ಒಂದು ಐಡಿಯಾಲಜಿಕಲ್ ಕ್ಲಾರಿಟಿ ಇದೆ ಮತ್ತು ಅಹಿಂದ ಅನ್ನೋದರ ಹಿಂದೆ ಅವರ ಬುದ್ಧಿವಂತಿಕೆ ಶ್ರಮ ಇದೆ. ಮೊಟ್ಟ ಮೊದಲ ಬಾರಿಗೆ ಅಹಿಂದ ಕಾನ್ಸೆಪ್ಟ್ ತಂದವರೇ, ಅದರ ನಾಯಕತ್ವ ಸಿದ್ದರಾಮಯ್ಯ ವಹಿಸಿದ್ರು. ಅದರ ಹಿಂದಿನ ಬ್ರೈನು ಜಾರಕಿಹೊಳಿ. BK ಹರಿಪ್ರಸಾದ್ ಫ್ಯಾಕ್ಟರ್ ಹೇಗಿದೆ ಅಂತ ಹೇಳಿ, ಕಾರಣ ಏನಂದರೆ BK ಹರಿಪ್ರಸಾದ್ ಅವರು ಸರ್ಕಾರ ರಚನೆ ಆದಾಗ ಸಿದ್ದರಾಮಯ್ಯನವರ ವಿರುದ್ಧವಾಗಿದ್ದರು. ತುಂಬ ಕ್ರೈಸಿಸ್ ಆದಂತಹ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಅಂತ ಬಂದಾಗ ಕಳೆದ 3-4 ತಿಂಗಳಿಂದ ಸಿದ್ದರಾಮಯ್ಯರು ಪರವಾಗಿದ್ದಾರೆ. ಯಾಕೆ, ಏನು ಚೇಂಜ್ ಆಯಿತು? ಡೆಫಿನೆಟ್ಲಿ ಅವರು ಮಾಡುವ ಲಾಬಿ ಮತ್ತು ಇಲ್ಲಿ ಏನೇನು ನಡೀತಿದೆ ಅವರನ್ನು ರೀಚ್ ಮಾಡಿಸುವ ರೀತಿ ಮತ್ತು ಅಲ್ಲಿ ಪ್ರೆಸೆಂಟ್ ಮಾಡುವ ರೀತಿ, ಇದು ಸಹಜವಾಗಿ ಹರಿಪ್ರಸಾದ್ ಪವರ್ಫುಲ್ ಫ್ಯಾಕ್ಟರ್. ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಾವು ಗೊಂದಲ ಉಂಟು ಮಾಡ್ತಾ ಇಲ್ಲ, ಲೋಕಲ್ ನಾಯಕರು ಗೊಂದಲ ಉಂಟು ಮಾಡ್ತಿದ್ದಾರೆ ಅಂತ ಹೇಳ್ತಾ ಇರೋದು? ಸಣ್ಣ ಪುಟ್ಟ ಸ್ಥಾನಗಳೂ ಕೂಡ ದೆಹಲಿಯಲ್ಲಿ ನಿರ್ಧಾರ ಆಗಿ ಶಂಖದಿಂದ ತೀರ್ಥ ಉದುರುತ್ತೆ ಅನ್ನುವ ರೀತಿಯಲ್ಲಿ ಆಗ್ತಿರ್ಬೇಕಾದ್ರೆ, ಇನ್ನು ಮುಖ್ಯಮಂತ್ರಿಯಂತಹ ಹುದ್ದೆ, ದೊಡ್ಡ ಹುದ್ದೆ ಲೋಕಲಲ್ಲಿ ಆಗಬೇಕು ಅಂತ ಅವ್ರು ಹೇಳಿರೋದು ನನಗೆ ತುಂಬ ಆಶ್ಚರ್ಯ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ, ನಾನು ಮಹೇಶ್. ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಈ ಪವರ್ ಶೇರಿಂಗ್ ಬಗ್ಗೆ ಆಗಾಗ ಚರ್ಚೆ ಆಗ್ತಾನೆ ಇತ್ತು. ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು, ಎಲ್ಲವೂ ಕೂಡ ಓಕೆ ಆಯಿತು, ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇದೆ ಅಂತ ಇತ್ತು. ಅಧಿವೇಶನದವರೆಗೂ ಮಾತ್ರ ಆ ಕದನ ವಿರಾಮ ಇತ್ತು. ಈಗ ಅಧಿವೇಶನ ಕಂಪ್ಲೀಟ್ ಆಗ್ತಿದ್ದಂತೆ ಮತ್ತೆ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಇದರ ನಡುವೆ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಪವರ್ ಶೇರಿಂಗ್ ಬಗ್ಗೆ ಗೊಂದಲ ಉಂಟಾಗ್ತಾ ಇರೋದು ನಮ್ಮಿಂದಲ್ಲ, ಅಂದ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇಂದ ಅಲ್ಲ, ಲೋಕಲ್ ನಾಯಕರಿಂದ ಅವರೇ ಸರಿಪಡಿಸಿಕೊಳ್ಳಿ ಅಂತ ಹೇಳಿ. ಹಾಗಾದ್ರೆ ಈಗ ಒಪ್ಪಂದ ಆಗಿದೆಯಲ್ವಾ, ಅಥವಾ ಒಪ್ಪಂದ ಆಗಿದೆಯೋ ಆಗಿಲ್ವೋ? ಹೈಕಮಾಂಡ್ ಏನು ಹೇಳ್ತಾ ಇದೆ? ಈಗ ಕಾಂಗ್ರೆಸ್ನ ಹೈಕಮಾಂಡ್ ಅಂತ ಬಂದರೆ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ನಾವು ಗೊಂದಲ ಉಂಟು ಮಾಡ್ತಾ ಇಲ್ಲ, ಲೋಕಲಲ್ಲಿ ಗೊಂದಲ ಉಂಟು ಮಾಡ್ತಾ ಇದ್ದಾರೆ ಅನ್ನುವಂಥ ಈ ಮಾತಿನ ಅರ್ಥ ಏನು? ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಈ ಸಂದರ್ಭದಲ್ಲಿ ಏನು ಮಾಡುತ್ತೆ? ಜೊತೆಗೆ ಪವರ್ ಶೇರಿಂಗ್ ನಿಜವಾಗ್ಲೂ ಕೂಡ ಒಪ್ಪಂದ ಆಗಿದ್ದೇ ಆದರೆ ನಿಜವಾಗ್ಲೂ ಕೂಡ ಸಿದ್ದರಾಮಯ್ಯನವರನ್ನ ಸುಲಭವಾಗಿ ಕೆಳಗಿಳಿಸಲಿಕ್ಕೆ ಸಾಧ್ಯನಾ? ಒಂದಿಷ್ಟು ಪ್ರಶ್ನೆಗಳಿದೆ. ಇವೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಈಗ ನಮ್ಮ ಜೊತೆಲಿದ್ದಾರೆ ಹಿರಿಯ ಪತ್ರಕರ್ತರಾಗಿರುವಂಥ ಸಮೀವುಲ್ಲಾ ಸರ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಮೀವುಲ್ಲಾ ಸರ್, ನಾನು ಒಂದು ಹೇಳ್ತಾ ಇದ್ದೆ, ನಾನು ಮುಖ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯಿಂದಲೇ ತಗೋತೀನಿ. ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಾವು ಗೊಂದಲ ಉಂಟು ಮಾಡ್ತಾ ಇಲ್ಲ, ಲೋಕಲ್ ನಾಯಕರು ಗೊಂದಲ ಉಂಟು ಮಾಡ್ತಿದ್ದಾರೆ ಅಂತ ಹೇಳ್ತಾ ಇರೋದು? ಒಂದು, ಮಲ್ಲಿಕಾರ್ಜುನ ಖರ್ಗೆ ಅವರು AICC ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಕರ್ನಾಟಕದವರು. ಕ್ರೈಸಿಸ್ ಇರೋದು AICC ರಾಷ್ಟ್ರೀಯ ಅಧ್ಯಕ್ಷರು ನಮ್ಮವರೇ ಆಗಿರುವಾಗ ಅವರಿಗದೇ ಸೇರಿದ ರಾಜ್ಯದಲ್ಲಿ ಇದೀಗ ಭಿನ್ನ ಮತ ಕ್ರಮೇಣ ಬಿಕ್ಕಟ್ಟಿನ ಕಡೆಗೆ ಹೋಗ್ತಾ ಇದೆ. ಅವರ ಈ ಹೇಳಿಕೆಯ ಉದ್ದೇಶ ಏನಿದೆಯೋ ಏನೋ ಗೊತ್ತಿಲ್ಲ. ನಮಗೆ ಮೇಲ್ನೋಟಕ್ಕೆ ಅದೊಂದು ಪಲಾಯನವಾದ ರೀತಿ ಕಾಣಿಸುತ್ತೆ. ಯಾಕೆ ಅಂತಂದರೆ, ಒಂದು ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಸೀಟ್ ಇರ್ಬೋದು, MLC ಇರ್ಬೋದು, ಇಂಥ ಸಣ್ಣ ಪುಟ್ಟ ಸ್ಥಾನಗಳೂ ಕೂಡ ದೆಹಲಿಯಲ್ಲಿ ನಿರ್ಧಾರ ಆಗಿ ಶಂಖದಿಂದ ತೀರ್ಥ ಉದುರುತ್ತೆ ಅನ್ನುವ ರೀತಿಯಲ್ಲಿ ಆಗ್ತಿರ್ಬೇಕಾದ್ರೆ, ಇನ್ನು ಮುಖ್ಯಮಂತ್ರಿಯಂತಹ ಹುದ್ದೆ, ದೊಡ್ಡ ಹುದ್ದೆ ಲೋಕಲಲ್ಲಿ ಆಗಬೇಕು ಅಂತ ಅವ್ರು ಹೇಳಿರೋದು ನನಗೆ ತುಂಬ ಆಶ್ಚರ್ಯ. ಅದೇನು AICC ರಾಷ್ಟ್ರೀಯ ಅಧ್ಯಕ್ಷರು ಆ ಒತ್ತಡದಿಂದ ಅವರು ಕೈ ಚೆಲ್ಲಿ ಆ ಮಾತನ್ನು ಹೇಳ್ತಿದ್ದಾರೋ ಅಥವಾ ಅವ್ರದ್ದೇ ಆದ ಒಂದು ಸ್ಟ್ರಾಟಜಿನ ಇಟ್ಕೊಂಡು ಅದನ್ನು ಹೇಳ್ತಿದ್ದಾರೋ ಗೊತ್ತಿಲ್ಲ. ಬಟ್ ಒಂದಂತೂ ಸ್ಪಷ್ಟ, ಆ ಸ್ಟೇಟ್ಮೆಂಟಿಂದ, ಈ ಬಿಕ್ಕಟ್ಟಿಂದ, ಈ ವಿದ್ಯಮಾನದಿಂದ ಕಾಂಗ್ರೆಸ್ ಹೈಕಮಾಂಡ್ ಕಂಗಾಲಾಗಿದೆ.
ಕಾಂಗ್ರೆಸ್ ಹೈಕಮಾಂಡು ಅವರಿಗೆ ಇದಕ್ಕೆ ಈ ಒಂದು ಬಿಕ್ಕಟ್ಟಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದು ಅವರಿಗೆ ತೋಚ್ತಾ ಇಲ್ಲ. ಯಾಕೆ ಅಂತಂದರೆ ಪ್ರಬಲವಾಗಿ ದೇಶದಲ್ಲಿ ಇರೋದು ಕಾಂಗ್ರೆಸ್ಸು ಕರ್ನಾಟಕದಲ್ಲಿ, ದೊಡ್ಡ ರಾಜ್ಯದಲ್ಲಿ. ಇಲ್ಲಿ ಅವರು ಮಧ್ಯಸ್ಥಿಕೆ ವಹಿಸಿ ಏನಾದರೂ ಮಾಡೋಕ್ಕೆ ಹೋಗಿ ಬ್ಯಾಕ್ ಫೈರ್ ಆದರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಸಿನ ವರ್ಚಸ್ಸಿಗೆ ಧಕ್ಕೆ ಬರುತ್ತೆ. ಇಂತಹ ಚಿಂತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಖದ ಮೇಲೆ ಅವರು ಕಾರ್ಮೋಡವಾಗಿ ಕವಿತಿರೋದು ಅವರ ಎಕ್ಸ್ಪ್ರೆಷನ್ಸಿಂದ ಮತ್ತು ಸ್ಟೇಟ್ಮೆಂಟಿಂದ ನಮಗೆ ಕ್ಯಾಟಗಾರಿಕಲ್ ಆಗಿ ಗೊತ್ತಾಗುತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ ಯಾರ ಪರ ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನುವ ಒಂದು ಗೊಂದಲದಿಂದ ಹೊರಗೆ ಬರೋದಕ್ಕೆ ಅವರವ್ರನ್ನೇ ಕೂರಿಸ್ಕೊಂಡು ಏನು ಮಾತುಕತೆ ಕೊಟ್ಟಿದ್ರು, ಏನು ಮಾತುಕತೆ ಸಂದರ್ಭದಲ್ಲಿ ಏನು ಮಾತನ್ನು ಕೊಟ್ಟಿದ್ರು ಮತ್ತು ಇದಕ್ಕೆ ಯಾರು ಸಾಕ್ಷಿ ಇದ್ದರು ಅಂದರೆ AICC ರಾಷ್ಟ್ರೀಯ ಅಧ್ಯಕ್ಷರು, ಇಬ್ಬರು ಜನರಲ್ ಸೆಕ್ರೆಟರೀಸು ವೇಣುಗೋಪಾಲು ಮತ್ತು ಸುರ್ಜೇವಾಲಾ ಮತ್ತು ಇಬ್ಬರು ನಾಯಕರು CM DCM, ಇಷ್ಟು ಜನರಿಗೆ ಕೂರಿಸಿ ಮಾತಾಡಿಸಿ ನಂತರದ ತೀರ್ಮಾನವನ್ನು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವರ ಗಮನಕ್ಕೆ ತರುವಂತಹ ಒಂದು ಚರ್ಚೆ ತೆರೆಮರೆಯಲ್ಲಿ ಸಾಗ್ತಾ ಇದೆ. ಬಹುಶಃ ಈ ದೃಷ್ಟಿನಲ್ಲಿ ನೀವೇ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೋಬೇಕು ಎನ್ನುವ ಅರ್ಥದಲ್ಲಿ ಲೋಕಲ್ ಲೀಡರ್ಸ್ಗಳು ಲೋಕಲಲ್ಲಿ ಚರ್ಚೆ ಮಾಡ್ಕೋಬೇಕಾಗತ್ತೆ ಅನ್ನುವ ಅರ್ಥದಲ್ಲಿ ಅವರು ಮಾತಾಡಿದ್ದಾರೆ ಅನ್ನೋದು ನನ್ನ ಒಂದು ಅರ್ಥ. ಓಕೆ, ನೀವು ಹೇಳ್ತಾ ಇದ್ರಿ ಹೈಕಮಾಂಡ್ ಗೊಂದಲದಲ್ಲಿದೆ ಅಂತ. ಈ ಗೊಂದಲ ಸಿದ್ದರಾಮಯ್ಯ ಪ್ಲಸ್ DK ಶಿವಕುಮಾರ್ ಪ್ಲಸ್ ಆಗ್ತಿದೆಯಾ? ಅದು ತುಂಬ ಕಷ್ಟ. ಸದ್ಯಕ್ಕೆ ಸಿದ್ದರಾಮಯ್ಯನವರಿಗೆ ಪ್ಲಸ್ ಆಗ್ತಾ ಇದೆ. ಮೇಲ್ನೋಟಕ್ಕೆ ನಮಗೆ ಹೇಳೋದಾದರೆ ಹೈಕಮಾಂಡ್ನ ಈ ಗೊಂದಲ ಸಿದ್ದರಾಮಯ್ಯನವರಿಗೆ ಪ್ಲಸ್ ಆಗ್ತಿದೆ. ಯಾಕೆ ಅಂತಂದರೆ ಸಿದ್ದರಾಮಯ್ಯ ಅಹಿಂದ ನಾಯಕ, ಅವರಿಗೆ ಮುಟ್ಟಿದ್ರೆ ಏನಾಗುತ್ತೆ ಅನ್ನುವಂತಹ ಒಂದು ವರದಿ. ಇದಕ್ಕೆ ಪೂರಕವಾಗಿ ವೇಣುಗೋಪಾಲ್ ಅವರು ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದಾರೆ ಮತ್ತು ಇಂತಹ ಕ್ರೈಸಿಸ್ಗಳು ಬಂದಾಗ ಅಥವಾ ಚುನಾವಣೆಗಳು ಬಂದಾಗ ರಿಪೋರ್ಟನ್ನು ಕೊಡುವಂತಹ ಕನ್ಗೋಳ್ ಅವರು ಕೂಡ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದಾರೆ. ಕನ್ಗೋಳ್ ಅವರು ಕೊಟ್ಟಿರುವಂತಹ ರಿಪೋರ್ಟಲ್ಲಿ ಒಂದು ಅಸೆಂಬ್ಲಿ ಸೆಗ್ಮೆಂಟ್ ವೈಸು ಅವರು ವಿವರಗಳನ್ನು ಸಂಗ್ರಹಿಸಿ ಅಹಿಂದ ಮತಗಳು ಎಷ್ಟಿವೆ, ಸಿದ್ದರಾಮಯ್ಯನವರ ಫಾಲೋವರ್ಸು ವ್ಯಕ್ತಿಗತವಾಗಿ ಕುರುಬ ಸಮುದಾಯ ಎಷ್ಟಿದೆ, ಪ್ರತಿ ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಅಲ್ಪಸಂಖ್ಯಾತರ ಮತಗಳು ಎಷ್ಟಿವೆ, ಅವರು ಹೇಗೆ ಬ್ಯಾಕ್ ಮಾಡ್ತಿದ್ದಾರೆ ಲೀಡರ್ಗಳನ್ನು, ಇದನ್ನು ಅವರು ಕ್ಲಿಯರ್ ಆಗಿ ಅವರು ಹೇಳಿದ್ದಾರೆ. ಹೀಗಾಗಿ ಆ ರಿಪೋರ್ಟನ್ನು ಕೂಡ ಹೈಕಮಾಂಡ್ ಮುಂದೆ ಮಂಡಿಸಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರನ್ನು ಡಿಸ್ಟರ್ಬ್ ಮಾಡೋದ್ರಿಂದ ಯಾವ ರೀತಿಯ ಪರಿಸ್ಥಿತಿ ಉಂಟಾಗುತ್ತೆ ಅನ್ನುವ ರಿಪೋರ್ಟ್ ಅವ್ರ ಮುಂದೆ ಇದೆ. ಆದ್ದರಿಂದ ಸದ್ಯಕ್ಕೆ ಹೈಕಮಾಂಡು ಸುಮ್ಮನಿರೋದು ಸಿದ್ದರಾಮಯ್ಯನವರಿಗೆ ಪ್ಲಸ್ ಆಗಿ ಮೇಲ್ನೋಟಕ್ಕೆ ಕಾಣಿಸ್ತಿದೆ. ಆದರೂ ಕೂಡ ಒಂದು ವೇಳೆ ಈ ಒಂದು ಅಧಿಕಾರ ಹಂಚಿಕೆಯ ಸೂತ್ರವನ್ನು ಜಾರಿಗೆ ತರದೇ ಹೋದರೆ DK ಶಿವಕುಮಾರ್ ಬಣ್ಣ ಮುಂದೇನು ಮಾಡುತ್ತೆ ಅನ್ನುವ ಗೊಂದಲ ಮತ್ತು ಅನ್ನುವ ಲೆಕ್ಕಾಚಾರ ಕೂಡ ಅವರಿಗೆ ತಲೆನಲ್ಲಿ ಒಂದು ರೀತಿಯಲ್ಲಿ ರಾಜಕೀಯ ಪ್ರಕ್ಷುಬ್ಧತೆಯನ್ನು ತುಂಬಿದೆ. ಹೀಗಾಗಿ ಹೈಕಮಾಂಡು ಕೈ ಚೆಲ್ಲಿ ಕೂತಿದೆ. ಓಕೆ, ಈಗ ಹೈಕಮಾಂಡ್ ಏನೂ ಮಾಡದೇ ಇರಬಹುದು, ಹೈಕಮಾಂಡ್ ಕೈಲಿ ಏನೂ ಇಲ್ಲ ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ನಲ್ಲಿ ಬಂದ ಈಗ ನೆಕ್ಸ್ಟ್ ಲೋಕಲ್ ಬಾಡಿ ಎಲೆಕ್ಷನ್ ಇದೆ. ಲೋಕಲ್ ಬಾಡಿ ಎಲೆಕ್ಷನನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡೋದಾದರೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಕೂಡ ಅನಿವಾರ್ಯ, DK ಶಿವಕುಮಾರ್ ಅವರು ಕೂಡ ಅನಿವಾರ್ಯ. DK ಶಿವಕುಮಾರ್ ಅವರು KPCC ಸ್ಥಾನ ವಹಿಸಿದ್ದಾರೆ, ಅವರು ಅಧ್ಯಕ್ಷರಾಗಿದ್ದಾರೆ. ಅವರು CM ಆಗಬೇಕು ಅಂದರೆ KPCC ಸ್ಥಾನವನ್ನು ಬಿಟ್ಕೊಡ್ಬೇಕಾಗುತ್ತೆ. ಬಟ್ ಕಾಂಗ್ರೆಸ್ನ ದೃಷ್ಟಿಯಿಂದ ನೋಡೋದಾದರೆ ಕಾಂಗ್ರೆಸ್ ರಾಷ್ಟ್ರೀಯವಾಗಿ ಮತ್ತು ರಾಜ್ಯಗಳ ಮಟ್ಟದಲ್ಲಿ ನೋಡಿದ್ರೆ ಎಲೆಕ್ಷನ್ ಮಾಡೋದ್ರಲ್ಲಿ KPCC ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಅವರು ತುಂಬ ಎಕ್ಸ್ಪರ್ಟ್ ಆಗಿ ಕಾಣಿಸ್ತಾ ಇದ್ದಾರೆ. ತಕ್ಷಣಕ್ಕೆ DK ಶಿವಕುಮಾರ್ ಅವರು ದೊಡ್ಡ ಅಸೆಟ್ ಕಾಂಗ್ರೆಸ್ಗೆ. ಸೊ ಅವರನ್ನು ಇಲ್ಲ ನಿಮಗೆ ಒಪ್ಪಂದದ ಪ್ರಕಾರ CM ಸ್ಥಾನ ಕೊಡ್ಲಿಕ್ಕಾಗೋದಿಲ್ಲ ಅಂತ ಹೇಳಿ ಮನವೊಲಿಸ್ಲಿಕ್ಕೆ ಸಾಧ್ಯ ಆಗುತ್ತಾ? ಯಾವ ರೀತಿಯಾಗಿ ಮನವೊಲಿಸ್ಬೋದು? ಅವ್ರ ಮನವೊಲಿಕೆ ಎಷ್ಟು ಮಟ್ಟಿಗೆ ಸಾಧ್ಯ ಅಂತ ನನಗೆ ಗೊತ್ತಿರುವ ಮಾಹಿತಿಯ ಪ್ರಕಾರ ಕರ್ನಾಟಕ ರಾಜ್ಯ ರಾಜಕಾರಣದ ಬಗ್ಗೆ ಒಂದು ರಿಪೋರ್ಟನ್ನು ಮತ್ತು ಅವರ ಅಭಿಪ್ರಾಯವನ್ನು ಕೊಡುವ ಜವಾಬ್ದಾರಿಯನ್ನು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೊಡಲಾಗಿದೆ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಕರ್ನಾಟಕದ ಕ್ರೈಸಿಸನ್ನು ಸರಿಪಡಿಸುವ ಮತ್ತು ಏನನ್ನ ಆ್ಯಕ್ಷನ್ ತಗೋಬೇಕು ಅಂಥೇಳಿ ವರಿಷ್ಠರಿಗೆ ಸೋನಿಯಾ ಗಾಂಧಿಯವರಿಗೆ ಮತ್ತು ರಾಹುಲ್ ಗಾಂಧಿಯವರಿಗೆ ರೆಕಮೆಂಡ್ ಮಾಡುವಂಥ ಅಧಿಕಾರವನ್ನು AICC ರಾಷ್ಟ್ರೀಯ ಅಧ್ಯಕ್ಷರು ಆಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೊಟ್ಟಿದ್ದಾರೆ. ಅವರು ಕೂಡ ಪಾರ್ಟ್ ಆಫ್ ಹೈಕಮಾಂಡು. ಅವರು ಕೊಡಲಿರುವ ವರದಿಯನ್ನು ಆಧರಿಸಿ ಸೋನಿಯಾ ಗಾಂಧಿಯವರು ಅವರು ಮುಂದೆ ಒಂದು ಕ್ರಮವನ್ನು, ರಾಹುಲ್ ಗಾಂಧಿಯವರು ಕ್ರಮವನ್ನು ಜರುಗಿಸ್ತಿದ್ದಾರೆ. ಇಲ್ಲಿ ಕರ್ನಾಟಕದ ನಾಯಕತ್ವದ ವಿಚಾರ ಬಂದಾಗ ಹೈಕಮಾಂಡಲ್ಲೇ ಭಿನ್ನಾಭಿಪ್ರಾಯ ಇರೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರು, ಮತ್ತೊಂದು ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ಸುರ್ಜೇವಾಲಾ ಅವರು. ಇವರ ಅಭಿಪ್ರಾಯ ನಾಯಕತ್ವ ಬದಲಾವಣೆ ಆಗಬೇಕು ಅಂತಿದೆ.
ಯಾಕೆ ಅಂತಂದರೆ 5 ವರ್ಷ ಅವರು ಆದರು, ಅದಾದಮೇಲೆ 2.5 ವರ್ಷ ಆದರು. ಇನ್ನು ಬರೀ ಅವ್ರನ್ನೇ ನಾವು ಕೊಡ್ತಾ ಹೋದರೆ ಮುಂದೆ ನಾಯಕತ್ವವನ್ನು ಬೆಳೆಸುವ ರೀತಿ ಹೇಗೆ, ಮತ್ತು ಅವ್ರ ಪಕ್ಷಕ್ಕಾಗಿ ದುಡ್ದವ್ರನ್ನ ನಾವು ಹೇಗೆ ಗುರುತಿಸ್ಬೇಕಾಗುತ್ತೆ. ಜೊತೆಗೆ ಅವರು 2.5 ವರ್ಷ ಆದಮೇಲೆ ಅಧಿಕಾರ ಹಸ್ತಾಂತರ ಮಾಡ್ತೀನಿ ಅಂತ ನನ್ನ ಸಮ್ಮುಖದಲ್ಲಿ, ಅಂದರೆ ಖರ್ಗೆ ಅವರ ಸಮ್ಮುಖದಲ್ಲಿ ಅವರು ಮಾತನ್ನು ಕೊಟ್ಟಿದ್ರು. ಇದು ಒಂದು ಅಭಿಪ್ರಾಯ. ಅದಕ್ಕೆ ಎದುರಾಗಿ ರಾಹುಲ್ ಗಾಂಧಿಯವರು ನೀವು ಏನು ಚರ್ಚೆ ಮಾಡ್ಕೊಂಡಿದ್ರು ನನಗೆ ಗೊತ್ತಿಲ್ಲ, ನನ್ನ ಸಮ್ಮುಖದಲ್ಲಂತೂ ಯಾವುದೇ ಮಾತನ್ನು ಅವರು ಕೊಟ್ಕೊಂಡಿಲ್ಲ. ಜೊತೆಗೆ ಕಾಂಗ್ರೆಸ್ನ ಮೂಲ ಬೇರುಗಳಿರೋದೇ ಅಹಿಂದ ಸಮುದಾಯದಲ್ಲಿ. ನಾವು ಅನ್ನೆಸೆಸರಿ ಒಬ್ಬ ಕಾರಣವೇ ಇಲ್ಲದೆ ಒಬ್ಬ ಮುಖ್ಯಮಂತ್ರಿಯನ್ನು ಬದಲಾಯಿಸೋದ್ರ ಮೂಲಕ ನಾವು ನಮ್ಮದೇ ಆದ ಕ್ರೈಸಿಸನ್ನು ನಾವು ಹುಟ್ಟಾಕೋತಿದ್ದೀವಿ ಅನ್ನೋದು ಖಚಿತವಾಗಿ ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಅವರ ಅಭಿಪ್ರಾಯ ಆಗಿದೆ. ಹೀಗಾಗಿ ಮುಖ್ಯವಾಗಿ ಸೋನಿಯಾ ಗಾಂಧಿ ಅವರ ಅಂಗಳದಲ್ಲಿ ಚೆಂಡು ಪುಟಿತಾ ಇದೆ. ಅಂತಿಮವಾಗಿ ಅದಾಗುತ್ತೆ. ಖರ್ಗೆ ಅವರ ಅಭಿಪ್ರಾಯ ಏನೇ ಇದ್ರೂ ಅದನ್ನು ಸ್ಥಳೀಯವಾಗಿ ನಾವು ತೀರ್ಮಾನ ಮಾಡ್ಕೋತೀವಿ ಅಂತ ಅಂದ್ಕೊಂಡ್ರೂ ಅಂತಿಮವಾಗಿ ಆದೇಶ ಬರೋದು, ಅಂತಿಮವಾಗಿ ಒಂದು ನಿರ್ಧಾರವನ್ನು ಸೂಚನೆ ಮಾಡೋದು ಸೋನಿಯಾ ಗಾಂಧಿಯವರೇ. ಯಾಕೆ ಅಂತಂದರೆ, ಒಂದು ಸಿದ್ದರಾಮಯ್ಯನವರು ಮುಂದುವರಿಬೇಕು ಅನ್ನೋದಾದರೆ ಮುಂದೆ ಅದು ಕ್ರೈಸಿಸಿನ ಸ್ವರೂಪವನ್ನು ಪಡ್ಕೋಬಾರ್ದು ಅನ್ನೋ ಕಾರಣಕ್ಕೆ DK ಶಿವಕುಮಾರ್ ಅವರನ್ನು ಸಮಾಧಾನಿಸುವ ಮತ್ತು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಸೋನಿಯಾ ಗಾಂಧಿ ಅವ್ರದ್ದಾಗಿರುತ್ತೆ. ಇಲ್ಲ ಸೋನಿಯಾ ಗಾಂಧಿಯವರು ಸಿದ್ದರಾಮಣ್ಣ ಅವರೇ ಮುಂದುವರಿಬೇಕು ಅಥವಾ DK ಶಿವಕುಮಾರ್ CM ಆಗಬೇಕು ಅಂದರೆ ಸಿದ್ದರಾಮಣ್ಣ ಅವರನ್ನು ಕರೆಸಿ ಸಮಾಧಾನಿಸಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷದಲ್ಲೇ ಉಳಿಸ್ಕೊಳ್ಳುವ, ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮತ್ತು ಅದಕ್ಕೊಂದು ಪರ್ಯಾಯ ಸೂತ್ರವನ್ನು ರೂಪಿಸುವ ಜವಾಬ್ದಾರಿ ಸೋನಿಯಾ ಗಾಂಧಿ ಅವ್ರದ್ದೇ ಆಗುತ್ತೆ. ಹೀಗಾಗಿ ಅಂತಿಮವಾಗಿ ಅದು ಅಲ್ಲಿಗೆ ಬಂದು ನಿಲ್ಲುತ್ತೆ. ಓಕೆ, ಈಗ CWC ಮೀಟಿಂಗ್ ಇದೆ, 27ನೇ ತಾರೀಕು CWC ಮೀಟಿಂಗ್ ಇದೆ. ಬಟ್ ಈ ಸಭೆಗೆ ಸಿದ್ದರಾಮಯ್ಯನವ್ರನ್ನೂ ಕೂಡ ಕರೆದಿಲ್ಲ, DK ಶಿವಕುಮಾರ್ ಅವ್ರನ್ನೂ ಕೂಡ ಕರೆದಿಲ್ಲ. ಮೇಲ್ನೋಟಕ್ಕೆ ಎಲ್ಲೋ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಗೊಂದಲದಿಂದ ಅಸಮಾಧಾನಗೊಂಡಿದೆ ಅಂತ ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಪರ್ಯಾಯ ನಾಯಕತ್ವ ಬೆಳವಣಿಗೆ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇರ್ಬೋದಾ ಕಾಂಗ್ರೆಸ್ ಹೈಕಮಾಂಡ್? ಈ ಇಬ್ಬರನ್ನ ಹೊರತುಪಡಿಸಿ ಬೇರೆಯವರಿಗೆ ಅಧಿಕಾರ ಕೊಟ್ಟರೆ ಹೇಗೆ, CM ಪಟ್ಟ ಕೊಟ್ಟರೆ ಹೇಗೆ ಅನ್ನೋ ಆ ರೀತಿಯಾಗಿ ಏನಾದರೂ ಚರ್ಚೆ ನಡೆಸ್ತಾ ಇರ್ಬೋದಾ? ಇಲ್ಲ, CWC ಅದು ಪ್ರೋಟೋಕಾಲ್ ಇರುತ್ತೆ. ಯಾರನ್ನ ಕರಿಬೇಕು, ಯಾರನ್ನ ಬಿಡಬೇಕು, ಆ ಥರ ಬಿಡೋದಕ್ಕೆ ಬರೋದಿಲ್ಲ. ಯಾರು CMಗಳು ಮೆಂಬರೇ ಇರ್ತಾರೆ. DCM ಕೂಡ KPCC ಅಧ್ಯಕ್ಷರು ಇರೋದ್ರಿಂದ ಅವರು ಮೆಂಬರೇ ಇರ್ತಾರೆ. CWCಗೆ ವಿಶೇಷ ಆಹ್ವಾನಿತರಾಗಿ ಅವರು ಇದ್ದೇ ಇರ್ತಾರೆ. ಅದು ಪ್ರೋಟೋಕಾಲ್ ಪ್ರಕಾರ ಅದು ಇದರಲ್ಲೇ ಇರುತ್ತೆ, ಅವರ ಪಕ್ಷದ ಬೈಲಾದಲ್ಲೇ ಇರುತ್ತೆ, ಯಾರನ್ನು ಕರಿಬೇಕು ಯಾರನ್ನು ಕರಿಬಾರ್ದು ಅಂಥೇಳಿ. ಹಬ್ಬಬ್ಬ ಅಂದರೆ ಅವರು ವಿಶೇಷ ಆಹ್ವಾನಿತರಾಗಿ ಯಾರನ್ನಾರ ಸೇರಿಸ್ಕೋಬೋದೇ ಹೊರತು ಈಗ ರೆಗ್ಯುಲರ್ ಇರುವಂತಹ ಮೆಂಬರ್ಸನ್ನು ಕರಿಬೇಕು ಅನ್ನುವ ಅಧಿಕಾರ AICC ರಾಷ್ಟ್ರೀಯ ಅಧ್ಯಕ್ಷರಿಗೂ ಕೂಡ ಇರೋದಿಲ್ಲ. CWC ಅದು ಒಂದು ಉನ್ನತವಾದಂತಹ ಡಿಸಿಷನ್ ಟೇಕಿಂಗ್ ಬಾಡಿ, ಆ ಪಾರ್ಟಿದು AICC ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಇರುತ್ತೆ. ಅಲ್ಲಿ ಚರ್ಚೆಗೂ ಬರಬಹುದು, ಅಲ್ಲಿ ಹಾರ್ಡ್ಲಿ ಡೀಟೇಲ್ ಚರ್ಚೆ ಆಗೋದಿಲ್ಲ. ರಾಷ್ಟ್ರೀಯ ವಿಚಾರಗಳೇ, ಈಗ ಮನ್ನರೇಗಾ ವಿಚಾರ ಅಥವಾ ರಾಮ್ಜಿ ಈ ಥರದ ವಿಚಾರ, ಹೀಗೆ ಈ ಥರದ ದೊಡ್ಡ ದೊಡ್ಡ ಪಾಲಿಸಿ ತೆಗೆದುಕೊಂಡು ಸೆಂಟ್ರಲ್ ಗೌರ್ಮೆಂಟಿನ ವಿರುದ್ಧ ಹೇಗೆ ಹೋರಾಡಬೇಕು ಅಂತ ಸ್ಟ್ರಾಟಜಿಯನ್ನು ರೂಪಿಸುವಂತಹ ವಿಚಾರಗಳು ಚರ್ಚೆಗೆ ಬರುತ್ತೆ. ಒಂದು ವೇಳೆ ಕರ್ನಾಟಕದ ವಿಚಾರ ಚರ್ಚೆಗೆ ಬಂದ್ರೂ ಕೂಡ ನಾಯಕತ್ವ ಚೇಂಜ್ ಆಗಬೇಕು ಅಥವಾ ಆಗಬಾರ್ದು ಅಂತ ಯಾರೂ ಕೂಡ ಹೇಳೋದಿಲ್ಲ. ಅದು AICC ರಾಷ್ಟ್ರೀಯ ಅಧ್ಯಕ್ಷರಿಗೋ ಇಲ್ಲ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯವರಿಗೋ ಅವರಲ್ಲಿ ಅವರ ತೀರ್ಮಾನಕ್ಕೆ CWC ಬದ್ಧ ಅಂತ ಒಂದು ಲೈನ್ ರೆಸೊಲ್ಯೂಷನ್ ತಗೋಬೋದು ಅಷ್ಟೇ ಹೊರತು ಡಿಟೇಲ್ ಡಿಸ್ಕಷನ್ ಅಲ್ಲಿ ಆಗೋದಿಲ್ಲ. ಅಥವಾ ಆ ಸಂದರ್ಭಕ್ಕೆ ಈ ನಾಯಕರು ಹೋದಾಗ ಪ್ರತ್ಯೇಕವಾದ ಸಭೆಯನ್ನು ಕರೆದು, ಕ್ರಿಸ್ಮಸ್ ಮುಗ್ದಿರುತ್ತೆ, ಅಥವಾ ಪ್ರತ್ಯೇಕವಾದ ಸಭೆಯನ್ನು ಕರೆದು ಅಲ್ಲಿ ಮಾತಾಡಿಸ್ಬೋದು, ಅಥವಾ ಅಲ್ಲಿ ಕೆಲವು ವಿಚಾರವನ್ನು ತಿಳಿ ಹೇಳಿ ಇಲ್ಲಿ ಏನಾದರೂ ಲೋಕಲಲ್ಲಿ ತೀರ್ಮಾನ ಮಾಡ್ತೀವಿ ಅಂದರೆ ಲೋಕಲಲ್ಲಿ ಏನು ತೀರ್ಮಾನ ಮಾಡೋದು, ಲೋಕಲಲ್ಲಿ CLP ಕರಿಬೋದು, ಶಾಸಕಾಂಗ ಪಕ್ಷದ ಸಭೆ ಕರಿಬೋದು, ಅಲ್ಲೇ ತಾನೇ ನಾಯಕತ್ವ. ಶಾಸಕಾಂಗ ಪಕ್ಷದ ಸಭೆ ಕರೆದುಬಿಟ್ಟು ಆಯ್ತಪ್ಪ ಯಾರು ಬಲ ಇದೆ ಅಂತ ಪ್ರದರ್ಶನ ಮಾಡ್ಬೋದು. ಲೋಕಲಲ್ಲಿ ತೀರ್ಮಾನ ಅಂದರೆ ಅದೇನೆ ಅಲ್ವಾ? ಆ ಥರ ಈಗ ಲೋಕಲ್ ಅಲ್ಲೇ ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳಿ ಖರ್ಗೆ ಹೇಳೋದ್ರ ಮೂಲಕ ಶಾಸಕಾಂಗ ಸಭೆಯನ್ನ ಕರೆದು ನಿಮ್ಮ ಬಲವನ್ನ ತೋರಿಸಿ ಅಂತ ಬಹಿರಂಗವಾಗಿ ಹೇಳ್ಬಿಟ್ರ, ಇಫ್ ಇನ್ ಕೇಸ್ ಏನಾದ್ರು ಆ ರೀತಿ ಆದ್ರೆ ಆ ರೀತಿ ಹೇಳೋದಾದ್ರೆ ಶಾಸಕಾಂಗ ಪಕ್ಷ ಅಂತ ಬಂದಾಗ ಶಾಸಕರ ವಿಶ್ವಾಸ, ಶಾಸಕರ ಬೆಂಬಲ ಯಾರಿಗಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ, ಸಿದ್ದರಾಮಯ್ಯನವ್ರಿಗೆ ಇದೆ ಅಂತ ಹೇಳ್ಬಿಟ್ಟು ಖರ್ಗೆ ಅವರು ಕೂಡ ಸಿದ್ದರಾಮಯ್ಯನವ್ರ ಫೇವರ್ ಆಗಿ ಇರ್ಲಿ ಅಂತ ಈ ರೀತಿಯಾಗಿ ಹೇಳಿಕೆ ಕೊಟ್ರ. ಹಾಗಾದ್ರೆ ಆ ಲೆಕ್ಕದಲ್ಲಿ ಮಾತನಾಡೋದಾದ್ರೆ ಕಾಂಗ್ರೆಸ್ನ ಶಾಸಕರ ಬೆಂಬಲ ಇದೆಯಲ್ವಾ, ಅದು ಯಾವ ಟೈಮಲ್ಲಿ ಹೇಗೆ ಬೇಲಿ ಹಾಕ್ತವೋ ಅಂತ ಹೇಳೋದಕ್ಕಾಗಲ್ಲ. ನಾನು ಬೇಕಾದಷ್ಟು ಕ್ರೈಸಿಸಿನ ಸಂದರ್ಭದ ಶಾಸಕಾಂಗ ಸಭೆಗಳನ್ನ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿದ್ದೀನಿ. ಆ ಶಾಸಕರ ಬೆಂಬಲ ಇದೆಯಲ್ಲ,
ನೀವು ನೀವು ನೋಡಿ, ವೀರೇಂದ್ರ ಪಾಟೀಲು ಎಂಥ ದಕ್ಷ ನಾಯಕ ಮತ್ತು ಎಷ್ಟು ಪವರ್ಫುಲ್ ನಾಯಕ ಅಂತಂದರೆ, ಅವ್ರನ್ನ ಅಧಿಕಾರದಿಂದ ಅನ್ಸೆರಿಮೋನಿಯಸ್ ಆಗಿ ತೆಗೆದಾಗ ಒಬ್ಬ ಶಾಸಕ ಕೂಡ ಅವ್ರ ಮನೆಯಲ್ಲಿ ಇರಲಿಲ್ಲ. ಓಕೆ. ಮತ್ತೆ ನೋಡಿದ್ರೆ ಅತ್ಯಂತ ಬಲಿಷ್ಠ ನಾಯಕ ಮತ್ತು ಅತ್ಯಂತ ಪ್ರಾಮಾಣಿಕ ಮತ್ತು ಅಷ್ಟು ದೊಡ್ಡ ಹೆಸರು, ಒಬ್ಬ ಲೀಡ್ರು ಕೂಡ ಅವ್ರ ಮನೆಯಲ್ಲಿ ಇರಲಿಲ್ಲ. ಆದ್ದರಿಂದ ಶಾಸಕರ ಬೆಂಬಲ ಅದು ಹಾರ್ಡ್ ಕೋರ್ ಅಂತ ಅವ್ರ ಜೊತೆಗೆ ಒಂದು 10, ಇವ್ರ ಜೊತೆಗೆ ಒಂದು 8 ಅಂತ ಈ ಥರ ಇರ್ತಾರೆ ಅಷ್ಟೇ. ಉಳಿದವರೆಲ್ಲ ಬೆಲೆ ಮೇಲೆ ಕೂತಿರ್ತಾರೆ, ಆಯ್ತಾ. ಅವ್ರ ಪರವಾಗಿ ನಾಯಕತ್ವ ಇದೆ ಅಂದರೆ ರಾತ್ರಿ ಇಲ್ಲಿ ಹಾರ್ಬಿಡ್ತಾರೆ, ಇವ್ರ ಪರವಾಗಿ ನಾಯಕತ್ವ ಅಂದರೆ ಇವ್ರ ಪರವಾಗಿ ಹಾರ್ಬಿಡ್ತಾರೆ. ಹೀಗಾಗಿ ಅವರೇ ನೇರವಾಗಿ ಹೇಳಿಲ್ಲ ಶಾಸಕರ ಸಭೆಯಲ್ಲಿ ನೀವು ಮಾಡ್ಕೊಳ್ಳಿ ಅಂತ ಅವ್ರೇನು ಹೇಳಿಲ್ಲ. ನಾವು ಅದನ್ನ ಸ್ಥಳೀಯವಾಗಿ ಮಾಡ್ಕೊಳ್ಳಿ ಅಂದ್ರೆ, ಒಂದು ಖರ್ಗೆ ಮನೆಯಲ್ಲಿ ಕೂರಿಸ್ಕೊಳ್ಳೋದು, ಅವ್ರನ್ನ ಖರ್ಗೆನೇ ಇರ್ತಾರೆ, ಡೆಲ್ಲಿನಲ್ಲಿ ಮಾಡೋ ಮೀಟಿಂಗ್ ಅನ್ನ ಬೆಂಗಳೂರಲ್ಲಿ ಮಾಡೋದು, ಇವ್ರನ್ನ ಕರೆಸ್ಕೊಳ್ಳೋದು, ಮಾತಾಡೋದು, ಅಥವಾ ಅಲ್ಲಿಂದ ಸೋನಿಯಾ ಗಾಂಧಿ ಅವರು ಒಂದು ಸೂತ್ರ ಹೇಳಿರ್ತಾರೆ, ಮೇಡಮ್ ಇದನ್ನ ಹೇಳಿದ್ದಾರೆ ಅಂತ ಸೂತ್ರನ ಅವ್ರಿಗೆ ಹೇಳೋದು, ಮೇಡಮ್ ಕೈಲಿ ಫೋನ್ ಮಾಡಿಸೋದು, ಸೋನಿಯಾ ಗಾಂಧಿ ಅವ್ರ ಕೈಲಿ ಸ್ಥಳೀಯ ಮಟ್ಟದಲ್ಲಿ ನಾವು ಪರಿಸ್ಥಿತಿಯನ್ನ ಬಗೆಹರಿಸಿದೀವಿ ಅಂತ ಅನ್ನೋದು, ಅಥವಾ ಶಾಸಕಾಂಗ ಸಭೆಯನ್ನ ಮಾಡೋದು, ಶಾಸಕಾಂಗ ಸಭೆಯಲ್ಲಿ ಏನೋ ಒಂದು ಮಾಡೋದು, ಇವರೇ ಆಗಿದ್ದಾರೆ ಅಂತ ಮಾಡೋದು ಅಷ್ಟೇ. ಇದೇ ಸ್ಥಳೀಯವಾಗಿ. ಒಬ್ಬ ಜಿಲ್ಲಾ ಪಂಚಾಯತಿ ಟಿಕೆಟ್ಗೆ ದೆಹಲಿಯಿಂದ ಶಂಖದಿಂದ ತೀರ್ಥ ಉದುರುತ್ತೆ, ಒಂದು ನಿಗಮ ಮಂಡಳಿ, ಕುಕ್ಕುಟ ಮಹಾಮಂಡಳಿ, ಕುರಿ ತುಪ್ಪಟ ಮಂಡಳಿ ಅಂತಹ ಅಧ್ಯಕ್ಷರ ನೇಮಕಾತಿ ದೆಹಲಿಯಿಂದ ಉದುರುತ್ತೆ. ಇನ್ನು CM ಪೋಸ್ಟ್ ಲೋಕಲ್ ಅಲ್ಲಿ ಮಾಡ್ಕೊಳ್ಳಿ ಅಂದ್ರೆ ಅದಕ್ಕೆ ಏನಾದ್ರೂ ಅದರಲ್ಲಿ ಮೀನಿಂಗ್ ಇದೆಯಾ? ಇಲ್ಲ. ಹಾಗಾದ್ರೆ ಸುಮ್ಮನೆ ಹೇಳಿದ್ದಾರೆ ಅಂತ ಗೊತ್ತಾಗ್ತಿದೆ. ಸುಮ್ಮನೆ ಅಲ್ಲ, ಅವರಿಗೂ ರೋಸ್ ಹೋಗಿದೆ. ಅವ್ರು ಮಾತಾಡಿರೋ ಟೋನ್ ನೋಡಿದ್ರೆ ಸಾಕಾಗೋಗಿದೆ ಮರೆ ಅನ್ನೋ ತರ ಮಾತಾಡ್ತಿದ್ದಾರೆ. ಓಕೆ. ಈಗ ಲೋಕಲ್ ಬಾಡಿ ಎಲೆಕ್ಷನ್ ಮುಂದೆ ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಈ ಗೊಂದಲದಿಂದ JDS ಬಿಜೆಪಿ ಎಷ್ಟು ಹೆಲ್ಪ್ ಆಗುತ್ತೆ ಲೋಕಲ್ ಬಾಡಿ ಎಲೆಕ್ಷನ್ ಹಿನ್ನೆಲೆಯಲ್ಲಿ ನೋಡೋದಾದ್ರೆ? ಕಾಂಗ್ರೆಸ್ಸಿನ ವರ್ಚಸ್ಸಿಗೆ ಧಕ್ಕೆ ಆಗಿದೆ. ಕಾಂಗ್ರೆಸ್ಸು ಬಣ ರಾಜಕಾರಣದಿಂದಾಗಿ ಕಾರ್ಯಕರ್ತರಲ್ಲಿ ಬಣಗಳಾಗಿವೆ. ಒಂದು DK ಶಿವಕುಮಾರ್ ಬಣದ ಕಾರ್ಯಕರ್ತರು, ಇನ್ನೊಂದು ಸಿದ್ದರಾಮಯ್ಯ ಬಣದ ಕಾರ್ಯಕರ್ತರು ಈ ದಿಕ್ಕಲ್ಲಿ ಹೋಗ್ತಾ ಇದೆ. ಫಸ್ಟು ಅವ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದರು, ಕೃತಕವಾದ ನಗೆ, ಕೃತಕವಾದ ಅಪ್ಪಗೆ, ಕೃತಕವಾದ ಸ್ಟೇಟ್ಮೆಂಟು ಎಲ್ರಿಗೂ ಗೊತ್ತು, ಮುಗೀತದು ಆಯಿತು. ಅದಾದಮೇಲೆ ಇನ್ನೇನು ಎಲ್ಲ ಸಾಲ್ವ್ ಆಯಿತು ಅಂತ ಪ್ರೊಜೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಅದಾಗಿ ಒಂದು 2 ದಿನಕ್ಕೆ ಮಂಗಳೂರಲ್ಲಿ AICC ಜನರಲ್ ಸೆಕ್ರೆಟರಿ ಸಮ್ಮುಖದಲ್ಲೇ DK ಶಿವಕುಮಾರ್ ಬಣ, CM ಬಣ ಒಂದು ಅಲ್ಲಿ ಘೋಷಣೆಗಳನ್ನು ಕೂಗಿ ಅಲ್ಲಿ ಪರ್ಫೆಕ್ಟಾಗಿ ನಾಯಕರ ನಡುವಿನ ಭಿನ್ನಮತ ಕಾರ್ಯಕರ್ತರ ಮಟ್ಟಕ್ಕೆ ಇಳಿತಾ ಇದೆ ಅನ್ನೋದು ಸಾಬೀತಾಯಿತು. ಮುಂದುವರೆದು ಇಲ್ಲಿ ಅಧಿವೇಶನ ನಡೆಯುವ ಸಂದರ್ಭ ಬಂದಾಗ ಈ ಡಿಫರೆನ್ಸಸ್ಸು ಶಾಸಕರ ನಡುವಿನ ಸಂಘರ್ಷವಾಗಿ ಅದು ರೂಪಾಂತರ ಆಯಿತು. ಅಲ್ಲಿ ನಮ್ಮ ರಾಮನಗರ MLA, ಆಮೇಲೆ ನಮ್ಮ ಚನ್ನಗಿರಿ MLA ಅವರೆಲ್ಲ DK ಶಿವಕುಮಾರ್ ಪರ ಸ್ಟೇಟ್ಮೆಂಟ್ ಮಾಡಿದರೆ, ಮತ್ತೊಂದು ಬಣ CM ಬಣ ಪರ ಅವ್ರ ಮಗ ಯತೀಂದ್ರ, ಅಲ್ಲಿ ಈ ಡಿಫರೆನ್ಸಸ್ಸು ಶಾಸಕರ ನಡುವಿನ ಬಣ ಆಗಿ ಕಾರ್ಯಕರ್ತರ ಬಣ ಒಂದು ಕಡೆ ಆಯಿತು, ನೆಕ್ಸ್ಟ್ ಶಾಸಕರ ಬಣ ಆಯಿತು. ಅದಾದಮೇಲೆ ಮುಖ್ಯಮಂತ್ರಿನೇ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಯಾವುದೇ ಚರ್ಚೆ ಆಗಿಲ್ಲ, ಯಾವುದೇ ಒಪ್ಪಂದ ಆಗಿಲ್ಲ, ಉಳಿದ ಅವಧಿಗೂ ನಾನೇ CM ಅಂತ ಅನೌನ್ಸ್ ಮಾಡಿ, ಇಲ್ಲ ಒಪ್ಪಂದ ಆಗಿದೆ ಅಂತ DCM ಅದ್ಯಾವುದೋ ದೇವಸ್ಥಾನದಲ್ಲಿ ಅದನ್ನು ಹೇಳಿ, ಕಡೆಗೆ CM DCM ಮುಖಾಮುಖಿ ಸಂಘರ್ಷದ ಲೆವೆಲ್ಲಿಗೆ ಬಂತು. ಬ್ರೇಕ್ಫಾಸ್ಟ್ ಏನಾಯ್ತು ಹಂಗಾದ್ರೆ? ಬ್ರೇಕ್ಫಾಸ್ಟ್ ಅಷ್ಟೇ, ಬ್ರೇಕ್ ಆಯಿತು. ಈಗ ಆಯಿತು, ಇಬ್ಬರು ಮುಖಾಮುಖಿಯಲ್ಲಿ ಇದ್ದಾರೆ. ಇದಕ್ಕೆ ಪರಿಹಾರ ಅಂತ ಬಂದರೆ ಏನು ಆಗಬಹುದು? ಪರಿಹಾರ ಇಲ್ಲ ಇದೆ. ಪರಿಹಾರ ಕೆಲವು ಸರಿ ಕಾಂಗ್ರೆಸ್ಸಿನ ದೌರ್ಬಲ್ಯ ಏನು ಅಂತಂದರೆ, ಡಿಸಿಷನ್ ತಗೋಬೇಕಾದ್ರೆ ಫೇಲ್ ಆಗಿಬಿಡ್ತಾರೆ. ಕ್ರೈಸಿಸ್ ಬಗ್ಗೆ ಈ ಹಿಂದಿನ ಡಿಸಿಷನ್ಸ್ ಎಲ್ಲ ತಗೊಳ್ಳಿ. ರಾಹುಲ್ ಗಾಂಧಿ ಅವರು ಐಡಿಯಾಲಜಿಕಲ್ ಆಗಿ ಅವರು ಫರ್ಮ್ ಇದ್ದಾರೆ, ಮತ್ತು ತುಂಬ ಪ್ರೋಗ್ರಾಮ್ಸನ್ನು ಮಾಡ್ತಾರೆ, ಮತ್ತು BJP ವಿರುದ್ಧ ಹೋರಾಟ ಮಾಡ್ತಾರೆ, ಗಟ್ಟಿ ಇದ್ದಾರೆ, ಎಷ್ಟೇ ಸೆಟ್ ಬ್ಯಾಕ್ಸ್ ಆದರೂ ಧೃತಿಗೆಡಲ್ಲ, ಎಲ್ಲವೂ ಸರಿ. ಬಟ್ ಡಿಸಿಷನ್ ತಗೊಳ್ಳೋ ಸಂದರ್ಭದಲ್ಲಿ ಎಡು ಬಿಡ್ತಾರೆ. ಅದು ಒಂದು ಬಿಕ್ಕಟ್ಟಿನಿಂದ ಮತ್ತೊಂದು ಬಿಕ್ಕಟ್ಟು ಉದ್ಭವ ಆಗುತ್ತೆ. ಒಂದು ಬಿಕ್ಕಟ್ಟಿಂದ ಪಾರಾಗಿ ಬೆಂಕಿಯಿಂದ ಬಾಂಡ್ಲಿಗೆ ಬೀಳೋದು, ಬಾಂಡ್ಲಿಯಿಂದ ಬೆಂಕಿಗೆ ಬೀಳೋದು, ಏನೋ ಒಂದು ಆಗಿಬಿಡುತ್ತೆ. ಪರಿಹಾರ ಏನು ಅಂತಂದರೆ ಸೋನಿಯಾ ಗಾಂಧಿ ಒಂದೇ ಪರಿಹಾರ. ಸೋನಿಯಾ ಗಾಂಧಿ ಒಬ್ಬರೇ ಪರಿಹಾರ. ಸೋನಿಯಾ ಗಾಂಧಿಯವರ ಮಾತನ್ನು ಇಬ್ಬರು ನಾಯಕರು ಕೇಳ್ತಾರೆ. ಸಿದ್ದರಾಮಯ್ಯನವರು ಕೂಡ
ಅವರು ಅವರ ಹತ್ತಿರದ ಜನರ ಜೊತೆ ಅವರ ಸರ್ಕಲ್ನಲ್ಲಿ ಹೇಳಿರೋದೇನು ಅಂದರೆ, ನಾನು ಎಷ್ಟೇ ಬಿಗಿ ಆಗ್ಬೋದು, ಮೇಡಮ್ ಕರೆದು ನೀನು ಸ್ಟೆಪ್ ಡೌನ್ ಮಾಡಬೇಕು ಅಂತಂದರೆ ನಾನು ಕೇಳಲೇಬೇಕಾಗುತ್ತೆ. ನಾನು ಎಲ್ಲೋ ಇದನ್ನು ಕರ್ಕೊಂಡು ನನಗೆ 2 ಸರಿ CM ಮಾಡಿದರು. ನಾನು ಹೇಳಿದ್ದಕ್ಕೆಲ್ಲ ಅವರು ಎಸ್ ಅಂತ ಹೋದರು. ಮತ್ತು ಇಷ್ಟು ದಿನಗಳವರೆಗೂ ಕೂಡ ನೀನು ಏನು ಮಾಡಿದೀಯಾ, ಯಾಕೆ ಮಾಡಿದೀಯಾ ಅಂತ ಒಂದು ಪ್ರಶ್ನೆ ಕೇಳಿಲ್ಲ. ಈಗ ನೀನು ಸಾಕು ಅಂತ ಹೇಳಿದರೆ ನಾನು ಅವ್ರ ಮಾತಿಗೆ ಗೌರವ ಕೊಟ್ಟು ನಾನು ಇಳಿಬೇಕಾಗಿ ಬರುತ್ತೆ ಅನ್ನೋ ಮಾತನ್ನು ಅವರ ಒಂದು ಕ್ಲೋಸ್ ಸರ್ಕಲಲ್ಲಿ ಹೇಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರೇ ಹೇಳ್ಕೊಟ್ಟಿದ್ದಾರೆ. ಅದು ನಿಜ ಕೂಡ ಹೌದು. ಇದ್ರ ಬಗ್ಗೆ ನಾನು ಕೂಡ ಕೇಳಿದ್ದೇನೆ. ಅಂದ್ರೆ ಸಿದ್ದರಾಮಯ್ಯನವರು ಮೇಲ್ನೋಟಕ್ಕೆ ಹೇಗೆ ಇದ್ರು ಕೂಡ ಸೋನಿಯಾ ಗಾಂಧಿ ಅನ್ನುವ ವಿಚಾರಕ್ಕೆ ಬಂದ್ರೆ ಸೋನಿಯಾ ಗಾಂಧಿ ಅವ್ರ ಮಾತು ಕೇಳ್ತಾರೆ, ಒಂದು ಕೃತಜ್ಞತೆ ಇದೆ, ಅವ್ರ ಮೇಲೆ ಗೌರವ ಇದೆ ಅಂತ ನಾನು ಕೂಡ ಕೇಳಿದ್ದೀನಿ. ಸೇಮ್ ವಿತ್ ಡಿ.ಕೆ. ಶಿವಕುಮಾರ್ಗೆ ಇದೆ. ಸೇಮ್. ಇಫ್ ಇನ್ ಕೇಸ್ ಏನಾದ್ರೂ ಮತ್ತೊಂದು ಮಾತಿದೆ ಸರ್ ಇಲ್ಲಿ, ಆಯ್ತು ಸಿದ್ದರಾಮಯ್ಯನವರನ್ನ ನೀವು CM ಸ್ಥಾನದಿಂದ ಕೆಳಗಿಳಿಸ್ತೀರಿ ಅಂತ ಹೇಳಿದ್ರೆ ಮತ್ತೆ ಯಾವ ಹುದ್ದೆಯನ್ನ ಕೊಡ್ತೀರಿ? ಯಾಕೆ ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ಲೋಕಲ್ ಬಾಡಿ ಎಲೆಕ್ಷನ್ ಆದ ನಂತರ ನಿಮಗೆ ಬ್ಯಾಕ್ ಟು ಬ್ಯಾಕ್ ಎಲೆಕ್ಷನ್ ಬರುತ್ತೆ, ನೆಕ್ಸ್ಟ್ ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ಬರುತ್ತೆ, ಅದ ನಂತರ ಲೋಕಸಭಾ ಎಲೆಕ್ಷನ್ ಬರುತ್ತೆ. ಕಂಟಿನ್ಯೂಸ್ ಆಗಿ ಎಲೆಕ್ಷನ್ ಸಂದರ್ಭದಲ್ಲಿ ಒಬ್ಬ ಮಾಸ್ ಲೀಡರ್ ಸಿದ್ದರಾಮಯ್ಯ, ವೋಟ್ ಪುಲ್ಲರ್, ಅವರನ್ನ ನೀವು ಸೇರಿಗಿಟ್ರೆ ಏನ್ ಲಾಭ? ಈಗ ಅದು ಸಾಕಷ್ಟು ಚರ್ಚೆ ಆಗ್ತಿದೆ ಇಲ್ಲಿ ಈಗ ಸಿದ್ದರಾಮಯ್ಯನವ್ರನ್ನ ತೆಗೆಯುವಂಥ ಪರಿಸ್ಥಿತಿ ಬಂದಾಗ ಅದು ಪ್ಲಾನ್ ಎ. ಪ್ಲಾನ್ ಬಿ ಹಾಗಾದ್ರೆ? ಪ್ಲಾನ್ ಬಿ, ನನ್ನನ್ನು ತೆಗೆದ್ರೆ ದಲಿತರನ್ನ CM ಮಾಡಬೇಕು ಅಂದ್ರೆ ನಾನು ಒಂದು ವೇಳೆ ನಾನು ತೆಗೆದ್ರು ನೀನು ಆಗಬಾರ್ದು, ಆಗಬಾರ್ದು. ಪ್ಲಾನ್ ಬಿ, ದಲಿತ ಕರ್ನಾಟಕಕ್ಕೆ ಮೊದಲ ಬಾರಿಗೆ ದಲಿತ ಮುಖ್ಯಮಂತ್ರಿ ಬರಬೇಕು. ಇದನ್ನ ಬರೋದ್ರ ಮೂಲಕ, ಇದನ್ನ ಒಬ್ಬರು ದಲಿತರನ್ನ ಮುಖ್ಯಮಂತ್ರಿ ಮಾಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷ ಹಿಂದ ವರ್ಗಗಳಿಗೆ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಬೇಕು. ನಿನ್ನೆ ಈ ಕ್ರೈಸಿಸ್ ಟೈಮಲ್ಲಿ ಪರಮೇಶ್ವರು ಖರ್ಗೆ ಅವ್ರನ್ನ ಯಾಕೆ ಮೀಟ್ ಮಾಡಿದ್ರು? ನಿನ್ನೆ ಮೀಟ್ ಮಾಡಿದ್ರು. ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಅಲ್ಲ, ಅದಾದ್ಮೇಲೆ ಸಿದ್ದರಾಮಯ್ಯ ಟಫ್ ಆಗಿದ್ದು. ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿಯ ಮೀಟಿಂಗ್ ಅಲ್ಲಿ ಅವರು ಒಂದಿನ ಮಾತಾಡೋದಕ್ಕಿಂತ ಮೊದಲು ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಜಬೀರ್ ಅಹಮದ್ ಖಾನ್, ಪರಮೇಶ್ವರ್, ಸಿದ್ದರಾಮಯ್ಯ 5 ಜನರ ಮೀಟಿಂಗ್ ಆಯಿತು. ಆ ಮೀಟಿಂಗಿನ ಬಳಿಕವೇ ಮಾರನೇ ದಿನ ರಿಪ್ಲೈ ಕೊಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅತ್ಯಂತ ಟಫ್ ಆಗಿ ನಾನು ಬಿಟ್ಕೊಡಲ್ಲ ಅನ್ನುವ ಖಡಕ್ ಆದಂತಹ ಸಂದೇಶವನ್ನ ಪ್ರಯತ್ನಪೂರ್ವಕ, ಈ ಥರ ಪ್ರಶ್ನೆಗಳು ಬಂದರೆ ಅಪೋಸಿಷನ್ ಎತ್ತಿದ್ರೆ ಯಾರು ರಿಪ್ಲೈ ಮಾಡಲ್ಲ, ಕೌಂಟ್ರ್ ಮಾಡ್ತಾರೆ. ನಿಮ್ಮ ಪಾರ್ಟಿ ನೋಡ್ಕೊ ಹೋಗಿ ಅಂತ, ಆಯ್ತಾ, ನಿಮ್ಮಲ್ಲಿ ಯಾರೋ ಡೆಲ್ಲಿಗೆ ಹೋಗಿದ್ದಾರೆ ನೋಡ್ಕೊ ಹೋಗಿ ಅಂತಾರೆ. ಇದಕ್ಕೆ ರಿಪ್ಲೈ ಮಾಡಲ್ಲ, ರಿಪ್ಲೈ ಮಾಡಬೇಕು ಅಂತ ಏನಿಲ್ಲ. ಆದ್ರೆ ಅವ್ರು ಕೆದಕ್ತಾ ಹೋದಂಗೆಲ್ಲ ದೀರ್ಘವಾಗಿ ಅವರು ಉತ್ತರ ಕೊಟ್ಟಿದ್ದರ ಹಿಂದೆ ಅದು ಪ್ರಜ್ಞಾಪೂರ್ವಕವಾಗಿ ಕೊಟ್ಟಿರುವಂಥದ್ದು. ಮತ್ತು ಆನ್ ದಿ ಫ್ಲೋರ್ ಆಫ್ ದಿ ಹೌಸ್, ಸದನದಿಂದ ಅವರು ಒಂದು ಸಂದೇಶವನ್ನ ನಾನು ಬಿಟ್ಕೊಡಲ್ಲ ಅನ್ನೋ ಸಂದೇಶವನ್ನ ಅವರ ಎದುರಾಳಿ ಪಾಳ್ಯಕ್ಕೆ, ಹೈಕಮಾಂಡ್ಗೆ ರವಾನೆ ಮಾಡಬೇಕಿತ್ತು. ಆದ್ದರಿಂದ ಅವರು ಬೇಕಂತಲೇ ಅವತ್ತು ಹೌಸಲ್ಲಿ ಮಾತಾಡಿದ್ದಾರೆ. ಆಯ್ತಾ, ಅವರ ಪ್ಲಾನ್ ಬಿ ಆಗ್ಲೇ ಹೇಳಿದ ಹಾಗೆ ಈಗ ಅವ್ನು ತೆಗೆದ್ರೆ ಏನಾಗುತ್ತೆ ಅನ್ನೋದು ಪದೇ ನಾವು ಹೇಳೋದಕ್ಕಿಂತ ನೆಕ್ಸ್ಟ್ ಅವರು ಕೊಟ್ಟಿದ್ದಾರೆ. ಆಯ್ತು, ನನಗೆ ತೆಗೆಯೋದಾದ್ರೆ ನಾ ದಲಿತ ವರ್ಗದ ಒಬ್ಬ ನಾಯಕನನ್ನ ಮುಖ್ಯಮಂತ್ರಿ ಮಾಡೋದ್ರ ಮೂಲಕ ಒಂದು ಇತಿಹಾಸ ನಿರ್ಮಾಣ ಮಾಡಿ ಅಂತ. ಅದು ಪ್ಲಾನ್ ಬಿ. ಚೆಸ್ಸಲ್ಲಿ ಏನು ಆಗ್ತಾರೆ, ನನಗೆ ಗೊತ್ತಿಲ್ಲ, ನಾನು ಹೇಳ್ತಿರೋದು ಪ್ಲಾನ್ ಬಿ ಅಲ್ವಾ. ಈಗ ಆಯ್ತಪ್ಪ, ಇವನ್ನ ತೆಗೆದ್ಮೇಲೆ ತೆಗೆಯೋವರೆಗೂ ಒಂದು ಕ್ರೈಸಿಸ್ ಇತ್ತು ಅಂತ ತಿಳ್ಕೊಳ್ಳಿ. ತೆಗೆದಾದ್ಮೇಲೆ ಇನ್ನೊಂದು ಕ್ರೈಸಿಸ್ ಬರುತ್ತಲ್ವಾ, ಅದನ್ನ ಹೆಂಗ್ ನಿಭಾಯಿಸ್ತೀರಾ ಅಲ್ವಾ? ಈಗ AICC ರಾಷ್ಟ್ರೀಯ ಅಧ್ಯಕ್ಷರೇ ದಲಿತ ಸಮುದಾಯದ ಮಹಾನಾಯಕ, ಅನ್ಕ್ವಶ್ಚನಬಲ್ ಲೀಡರ್, ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಪ್ರಶ್ನಾತೀತ ನಾಯಕರಾದಂತಹ ಖರ್ಗೆ ಅವರು. ಬೇಕಾದಷ್ಟು ಪ್ಲಸ್ಗಳಿವೆ, ರಾಜ್ಯಕ್ಕೆ ಅವರ ಕೊಡುಗೆ ಅಪಾರವಾಗಿದೆ, ಅವರ ಅನುಭವ ಅಪಾರ ಮತ್ತು ಎತ್ತರದ ನಾಯಕ, ಪಕ್ಷಾತೀತವಾಗಿ ಗೌರವ ಕೊಡುವಂತಹ ಎತ್ತರದ ನಾಯಕರು. ಆಯ್ತಾ, ಹಾಗಾದ್ರೆ ಮುಂದೇನ್ ಮಾಡ್ತೀರಾ ನೀವು? ಆಯ್ತು, ಈಗ ನೀವು ಹೇಳೋದ್ರ ಪ್ರಕಾರ ದಲಿತ CM ಕೂಗು ಅಂತ ಬಂದ್ರೆ ಟ್ರೈ ಮಾಡ್ತಿರೋರು ತುಂಬಾ ಜನ ಇದ್ದಾರೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಬಟ್ ಇತ್ತೀಚೆಗೆ ಒಂದು ಮಾತು ಬರ್ತಾ ಇದೆ, ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು CM ಆಕಾಂಕ್ಷಿ ಆಗಿಲ್ಲ, ಮಗನ್ನ CM ಮಾಡ್ಬೇಕಂತ ಅವ್ರ ಆಸೆ ಇದೆ ಅಂತ ಹೇಳ್ತಾ ಇದ್ರು. ಇದು ಬರ್ತಾ ಇದೆ. ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಬರ್ತಾ ಇರುವಂತದ್ದು, ಎಲ್ಲರೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗ್ಬೇಕು ಅಂತ ಹೇಳಿ. ಅದು ಸಾಧ್ಯ ಇದೆಯಾ ಅಂತ ಹೇಳಿ? ಯಾಕೆಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ನೀವು CM ಮಾಡೋದಾದ್ರೆ ತೀರ್ಮಾನ ಮಾಡೋರು ನೀವು, ದಲಿತ ಅನ್ನೋ ಕಾರಣಕ್ಕೆ ಮಾತ್ರ CM ಮಾಡೋದಾ ಅನ್ನೋದು ಪ್ರಶ್ನೆ ಇಲ್ಲ. ಪರಮೇಶ್ವರ್ ಅವ್ರ ವಿಚಾರಕ್ಕೆ ನೀವು ಹೇಳ್ತಿರೋದು ಸರಿ ಇಲ್ಲ. ಯಾಕೆ ಅಂತಂದರೆ ಅವರು ದಾಖಲೆ ಇರುವಷ್ಟು KPCC ಅಧ್ಯಕ್ಷ ಆಗಿದ್ದಾರೆ. ಮತ್ತು ಅವರದೇ ಸಾರಥ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರೋದು.
ಸಿದ್ದರಾಮಣ್ಣ ಮೊದಲನೇ ಬಾರಿಗೆ CM ಆದಾಗ ಪಕ್ಷದ ಸಾರಥ್ಯವನ್ನು ವಹಿಸಿದ್ದು ಪರಮೇಶ್ವರ್ ಸೋತೋದ್ರು. ಇಲ್ಲದೆ ಹೋದರೆ ಸಿದ್ದರಾಮಣ್ಣ CM ಆಗ್ತಿರ್ಲಿಲ್ಲ. ಪರಮೇಶ್ವರ್ ಗೆದ್ದಿದ್ರೆ ಮುಖ್ಯಮಂತ್ರಿ ಹುದ್ದೆ ಪರಮೇಶ್ವರ್ಗೆ ಇತ್ತು. ಮತ್ತು ಸೋನಿಯಾ ಗಾಂಧಿಯವರ ಜೊತೆ ಅವ್ರು ತುಂಬ ಕ್ಲೋಸ್ ಆಗಿದ್ದರು. ಅವರ ದುರಾದೃಷ್ಟ ಅವ್ರನ್ನ ಸೋಲಿಸಿದ್ರು ಅಂತಾರೆ ಅಥವಾ ಸೋತೋದ್ರು ಅಂತಾರೆ. ಸೋಲಿಸಿದ್ರು ಒಂದೇನೆ, ಅವರಾಗೆ ಸೋತೋದ್ರು ಸೋಲೇನೆ. ಹೀಗಾಗಿ ಸಿದ್ದರಾಮಣ್ಣನವರು ಅಲ್ಲಿ ಆವಾಗ CM ಆದರು, ಆಯಿತಾ. ಹೀಗಾಗಿ ಪರಮೇಶ್ವರ್ ಅವರು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು, ಅವ್ರ ತಂದೆ ಕಾಲದಿಂದ ಅವರು ಈಸ್ ಆಲ್ಸೋ ಎ ಪವರ್. ಇದೇ ಕಾರಣಕ್ಕೆ KN ರಾಜಣ್ಣ ಒಂದು ಮಾತು ಹೇಳ್ತಾ ಇದ್ರು, ಏನಂತ ಹೇಳಿದ್ರೆ ನ್ಯಾಯ ಮತ್ತು ಕೂಲಿ ಬಗ್ಗೆ ಮಾತನಾಡೋದಾದ್ರೆ DK ಶಿವಕುಮಾರ್ ಅವರು ಕೂಲಿ ಕೇಳಿದ್ರಲ್ವಾ, ಕೂಲಿ ಕೊಡೋದಾದ್ರೆ ಮೊದಲು ಪರಮೇಶ್ವರ್ ಅವ್ರಿಗೆ ಕೂಲಿ ಕೊಡ್ರಿ ಅಂತ ಕೇಳಿದ್ರು. ಇದೇ ಕಾರಣಕ್ಕೆ ಇರ್ಬೋದಲ್ವಾ? ಹಿಂದೆ 2013ರಲ್ಲಿ KPCC ಅಧ್ಯಕ್ಷರಾಗಿದ್ರು, ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೆ. ಈ ಎಲ್ಲಾ ಕಾರಣಕ್ಕಾಗಿ ಮೊದಲು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೂಲಿ ಕೊಡ್ರಿ ಅಂತ ಕೇಳಿದ್ರು. ಇದೇ ಕಾರಣಕ್ಕೆ ಇರಬಹುದು. ಈಗ ನಾನು ಇಳಿತೀನಿ, ಮುಂದಿನ CM ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತೀರ್ಮಾನ ಆಗಲಿ ಅಂತಂದ್ರೆ ಅವಾಗ ಏನಾಗುತ್ತೆ? ದೆನ್ ಅನದರ್ ಸಿನೋರಿಯೋ. ಇದು ಅಷ್ಟು ಈಸಿ ಅಂದರೆ ನನ್ನನ್ನು ನೀವು ತೆಗೆದ್ರೂ ಯು ಹ್ಯಾವ್ ಟು ಫೇಸ್ ಅನದರ್ ಕ್ರೈಸಿಸ್. ಅಂದರೆ ನನ್ನನ್ನು ನೀವು ತೆಗೆದ್ರೂ ನನ್ನ ಪ್ರಭಾವವನ್ನು ಅಳಿಸೋದಕ್ಕೆ ಆಗಲ್ಲ. ಇದು ಹೀಗಾಗಿ ಯಾವುದೂ ಟೇಕ್ ಇಟ್ ಗ್ರಾಂಟೆಡ್ ಅಲ್ಲ, ಯಾವುದೂ ಟೇಕ್ ಇಟ್ ಗ್ರಾಂಟೆಡ್. ಓಕೆ ಸರ್, ನಾವು ಮಾತಾಡ್ತಿದ್ವಲ್ಲ, ಈಗ ಸಿದ್ದರಾಮಯ್ಯನವ್ರನ್ನ ತೆಗೆದ್ರೆ ಅಥವಾ ಸಿದ್ದರಾಮಯ್ಯವರು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಆಯ್ತು, ಇಫ್ ಇನ್ ಕೇಸ್ ಏನಾದರೂ ಸಿದ್ದರಾಮಯ್ಯನವರು ಬೇರೆ ವ್ಯಕ್ತಿಯ ಹೆಸರನ್ನೇ ಸೂಚಿಸಿದ್ರು ಕೂಡ ಆಗ DK ಶಿವಕುಮಾರ್ ಏನು ಮಾಡ್ತಾರೆ? DK ಶಿವಕುಮಾರ್ ಪ್ಲಾನ್ ಇರಬೇಕು. ಯಾಕೆಂದರೆ DK ಶಿವಕುಮಾರ್ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ, ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ತುಂಬಾ ಸರಿ ನಾನು ಕಾಲ್ ಮಾಡಿದ್ದಾರೆ, ಆಪ್ಷನ್ಸ್ ಇದೆ, ಈ ಹೇಳಿಕೆಯನ್ನ ಹೇಳಿದ್ದಾರೆ. ಈ ಹಿಂದೆ ಕೂಡ ಹೇಳ್ತಾ ಇದ್ರು, ತುಂಬಾ ಸರಿ ನನ್ನ ಕಾಲ್ ಮಾಡಿದ್ದಾರೆ, ಬನ್ನಿ ಬಿಜೆಪಿಗೆ ಅಂತ ಹೇಳಿದ್ರು ರೈಡ್ ಆದಾಗ. ಸೊ ಅವರು ಆಪ್ಷನ್ ಅನ್ನು ಓಪನ್ ಆಗಿ ಇಟ್ಕೊಂಡಿದ್ದಾರೆ. ಆ ಚಾನ್ಸಸ್ ಅಂತ ನೋಡಿದ್ರೆ DK ಶಿವಕುಮಾರ್ ಅವರು ಸಿದ್ಧಾಂತವನ್ನು ಪಕ್ಕಕ್ಕಿಟ್ರೆ ಪಕ್ಷದ ನಿಷ್ಠೆ ಅಂತ ಬಂದ್ರೆ DK ಶಿವಕುಮಾರ್ ನಂಬರ್ 1, ಅದನ್ನು ಒಪ್ಕೋತೀವಿ. ಬಟ್ DK ಶಿವಕುಮಾರ್ ಪಕ್ಷದಲ್ಲೇ ಇದ್ರೆ ಅವ್ರು CM ಆಗ್ತಾರಾ? ಭಾಳ ಕಷ್ಟ ರೀ ಅದು. ಹಂಗಲ್ಲ. ಈಗ ಅವರು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗ್ತೀನಿ, ನೀನು ಪಕ್ಷದಲ್ಲಿ ಇರಬೇಕಾದ್ರೆ MLS ಜೊತೆಗಿರ್ತಾರೆ. ಯಾಕೆಂದರೆ ಅವ್ರ ಪಾರ್ಟಿ ನಮ್ಮ ಲೀಡ್ರು ಅಂತಿರುತ್ತೆ. ನಮಗೆ ಅವರು ಒಂದು ವೇಳೆ CM ಆಗಲಿಲ್ಲ ಅಂದರು, DCM ಆದ್ರೂ ನಮ್ಮನ್ನು ಅವರು ಸೇಫ್ ಗಾರ್ಡ್ ಮಾಡ್ತಾರೆ ಈ ಪಾರ್ಟಿನಲ್ಲಿ ಅಂತಿರುತ್ತೆ. ಜೊತೆಗೆ ಅವ್ರು ಇಲ್ಲದೆ ಹೋದ್ರೂ ಬೇರೆ ಯಾವುದೋ ಚಾನಲಿಂದ ಅವರ ನ್ಯಾಷನಲ್ ಲೀಡರ್ಸ್ಗಳನ್ನ ಅವರು ಮೀಟ್ ಮಾಡ್ಬೋದು. ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋದಾಗ ಅವ್ರ MLSಗಳು ಹೆಂಗೆ ಫಾಲೋ ಮಾಡ್ತಾರೆ? ಅವ್ರಿಗೆ ಫ್ಯೂಚರ್ ಇರುತ್ತೆ, ಅವ್ರಿಗೆ ಟಿಕೆಟ್ ಇರುತ್ತೆ, ಅವರಿಗೆ ಬದುಕಿರುತ್ತೆ, ಅವರಿಗೆ ಭವಿಷ್ಯ ಇರುತ್ತೆ. ಅದನ್ನು ಹೆಂಗೆ ಮಾಡ್ತೀರಾ ನೀವು? ಅದು ಈಗ ಸದ್ಯಕ್ಕೆ ಇಟ್ ಈಸ್ ಪ್ರೀಮೆಚೂರ್ ಟು. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಒಂದು ಸುದ್ದಿ ಹರಿದಾಡ್ತಾ ಇದೆ, DK ಶಿವಕುಮಾರ್ ಅವರು CM ಆಗೇ ಆಗ್ತಾರೆ, ಅವ್ರು ಬಿಜೆಪಿಗೆ ಹೋಗಿ CM ಆಗ್ತಾರೆ ಅನ್ನೋ ಒಂದು ಮಾತಿತ್ತು. ಅದೊಂದಿದೆ, ಅದು ನೀವು ಕೂಡ ಗೊತ್ತಿರಬಹುದು, ಅದು ಕೇಳಿದ್ದೀರಿ. ಬಟ್ ನನಗೆ ಅನ್ಸಿದ್ದು ಸ್ವತಃ DK ಶಿವಕುಮಾರ್ ಅವರ ಸಿದ್ಧಾಂತದ ವಿಚಾರಕ್ಕೆ, ಕಾಂಗ್ರೆಸ್ ಸಿದ್ಧಾಂತ, DK ಶಿವಕುಮಾರ್ ಸಿದ್ಧಾಂತ, ಅದನ್ನ ನಾನು ಹೋಗಿ ಅಂತ ಹೇಳೋದಿಲ್ಲ. ಬಟ್ ಕಾಂಗ್ರೆಸ್ ಪಕ್ಷದ ನಿಷ್ಠೆ ಅಂತ ಬಂದ್ರೆ ಇಡೀ ರಾಷ್ಟ್ರದಲ್ಲಿ ಅಥವಾ ಇಡೀ ದೇಶದಲ್ಲಿ ನೋಡಿದ್ರೆ ಸಿದ್ದರಾಮಯ್ಯನವ್ರಿಗಿಂತ DK ಶಿವಕುಮಾರ್ ಅವ್ರಿಗೆ ಪಕ್ಷದ ಬಗ್ಗೆ ತುಂಬಾ ನಿಷ್ಠೆ ಇದೆ ಅಂತ ನನಗೆ ಅನಿಸ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಬಿಜೆಪಿಗೆ ಹೋಗುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಅದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕಾರಣಕ್ಕಾಗಿ DK ಶಿವಕುಮಾರ್ ಅವರನ್ನ ನರೇಂದ್ರ ಮೋದಿ ಅವರಾಗಲಿ, ಅಮಿತ್ ಶಾ ಅವರಾಗಲಿ ತುಂಬಾ ರೆಡ್ ಕಾರ್ಪೆಟ್ ಹಾಕಿ ಕರ್ಕೋತಾರೆ ಅಂತ ನನಗೆ ಕೂಡ ಅನಿಸ್ತಾ ಇಲ್ಲ. ಈಗ ರೆಡ್ ಕಾರ್ಪೆಟ್ ಹಾಕ್ತಾರೋ, ಕುಮಾರಸ್ವಾಮಿ ಅಡ್ಡಿ ಮಾಡಿದಾರೋ, ಮತ್ತೆ ಯಾರು ಅಡ್ಡಿ ಮಾಡಿದಾರೋ, ದಟ್ ಈಸ್ ಸೆಕೆಂಡ್ರಿ. ಈಗ ಒಬ್ಬ ಎಕ್ಸನ್ನ ಜೊತೆಗೆ ಸೇರಿಸ್ಕೋತೀನಿ ಅಂದಾಗ ಒಬ್ಬನ ಸೇರಿಸ್ಕೊಳಕ್ಕಾಗಲ್ಲ, ಒಂದು ದೊಡ್ಡ ಸಂಖ್ಯೆ ಬರಬೇಕು. ನೀವು 140ನಲ್ಲಿ ಎಷ್ಟು ಜನ, 1/3 ಅಂದರೆ ಎಷ್ಟು ಬರಬೇಕು ರೀ? ಎಷ್ಟು ಬರಬೇಕು? ಡಿವೈಡೆಡ್ ಬೈ 3 ಅಂತಂದರೆ 3, 4, 12, 3, 6, 18, 40 ಜನ ಮಿನಿಮಮ್ MLSಗಳು ಕರ್ಕೊಂಡು ಅವರು ಪಾರ್ಟಿ ಹೋಗಬೇಕು. 40 ಜನ MLSನ ಕರ್ಕೊಂಡು ಒಂದು ಪಾರ್ಟಿನ ಇನ್ನೊಂದು ಪಾರ್ಟಿ ಹೋಗೋಕ್ಕಾಗತ್ತಾ? 40 ಜನಕ್ಕೆ ಭವಿಷ್ಯ, 40 ಜನ ಮಂತ್ರಿ ಸ್ಥಾನ, 40 ಜನಕ್ಕೆ ಕ್ಷೇತ್ರದಲ್ಲಿ ಟಿಕೆಟು, 40 ಜನಕ್ಕೆ ದುಡ್ಡು, ಇಷ್ಟೆಲ್ಲ ಸೆಕ್ಯೂರಿಟಿನ ಆ ಪಕ್ಷ ಬಿಟ್ಕೊಡುತ್ತಾ? ಆ ಪಕ್ಷದಲ್ಲಿರೋ 40 ಸೀಟ್ಗಳನ್ನು ಬಿಟ್ಕೊಡೋಕ್ಕೆ ಅಲ್ಲಿರೋರು ಹೋಗ್ತಾರಾ? ಅದು ಕಂಪ್ಲೀಟ್ ಅದು ತುಂಬ ಇಮ್ಯಾಜಿನರಿ ಆಗುತ್ತೆ. ಟೂ ಅರ್ಲಿ ಟು ಡಿಸ್ಕಸ್. ಮತ್ತು ಇಂಥದ್ದನ್ನು ತಗೊಂಡೋಗಿ ಸುಮ್ಮನೆ ಹೋಗ್ತಾರಾ? ಚೀಫ್ ಮಿನಿಸ್ಟರ್ ಮಾಡ್ತಾರಾ? ಚೀಫ್ ಮಿನಿಸ್ಟರ್ ಮಾಡೋಕ್ಕೆ ಕುಮಾರಸ್ವಾಮಿನ ಇದ್ದಾರೆ, 18 ಜನ DK ಶಿವಕುಮಾರನ್ನ ಒಪ್ಪೋದಕ್ಕೆ. ಹೀಗಾಗಿ ಅದು ಗೋಜಲು.
ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರ ಫ್ಯಾಕ್ಟರ್ ಏನು ಸರ್? ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಅಂತ ಬಂದಾಗ ಅವರು ಸಾಕಷ್ಟು ಬಾರಿ ಹೇಳಿದ್ದಾರೆ, ನಾನು ಕೂಡ ಸಿಎಂ ಆಕಾಂಕ್ಷಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇಕು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ನಾನು ಸಿಎಂ ಆಗಬೇಕು. ಇದ್ರ ಜೊತೆಗೆ ಸಿದ್ದರಾಮಯ್ಯರವರನ್ನ ಕೆಳಗಿಳಿಸಿದ್ರೆ ನಾನು ರೆಬಲ್ ಆಗ್ತೀನಿ ಅನ್ನುವಂಥ ಸಂದೇಶವನ್ನು ಕೂಡ ಸಾಕಷ್ಟು ಬಾರಿ ರವಾನಿಸಿದ್ದಾರೆ. ಜೊತೆಗೆ 40 ಮಂದಿ ಶಾಸಕರು ನನ್ನ ಪರವಾಗಿದ್ದಾರೆ ಅನ್ನೋದನ್ನ ಕ್ಲೈಮ್ ಕೂಡ ಮಾಡ್ಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಕ್ಲೈಮ್ ಮತ್ತೆ ಅವರ ಎಫೆಕ್ಟ್ ಏನಾಗ್ಬೋದು? ಫ್ಯಾಕ್ಟರ್ ಸತೀಶ್ ಜಾರಕಿಹೊಳಿ ತುಂಬ ಪವರ್ಫುಲ್ ಫ್ಯಾಕ್ಟ್ರು. ಯಾಕೆ ಅಂತಂದರೆ ಒಂದು ಐಡಿಯಾಲಜಿಕಲ್ ಕ್ಲಾರಿಟಿ ಇದೆ, ಮತ್ತು ಅಹಿಂದ ಅನ್ನೋದರ ಹಿಂದೆ ಅವರ ಬುದ್ಧಿವಂತಿಕೆ ಶ್ರಮ ಇದೆ. ಮೊಟ್ಟ ಮೊದಲ ಬಾರಿಗೆ ಅಹಿಂದ ಕಾನ್ಸೆಪ್ಟ್ ತಂದವರೇ, ಅದರ ನಾಯಕತ್ವ ಸಿದ್ದರಾಮಯ್ಯ ವಹಿಸಿದ್ರು. ಅದರ ಹಿಂದಿನ ಬ್ರೈನು ಜಾರಕಿಹೊಳಿ ಅವರು. ಈಗಲ್ಲ, ದೇವೇಗೌಡರ ಕಾಲದಿಂದ ಸಸ್ಪೆಂಡ್ ಆದಾಗ ಆದಂತಹ ಮೊದಲನೇ ರ್ಯಾಲಿನ ಸಂದರ್ಭದಲ್ಲಿ ಆ ರ್ಯಾಲಿಯ ಜವಾಬ್ದಾರಿ, ದುಡ್ಡು ಕಾಸು, ಜನ ಸೇರೋದು, ಕರ್ನಾಟಕದ ಸಂಚಾರ, ಅಹಿಂದ ಆರ್ಗನೈಸ್ ಮಾಡಿದ್ದು ಎಲ್ಲವೂ ಜಾರಕಿಹೊಳಿ ಅವರೇ. ಬೇರೆಯವರಿದ್ರು, ಮಹದೇವಪ್ಪ ಅವರಿದ್ದರು, ಎಲ್ಲ ಇದ್ದರು. ಮುಖ್ಯವಾದಂತಹ ರೋಲ್ ಇದ್ದಿದ್ದು ಜಾರಕಿಹೊಳಿ ಅವರು. ಈಗಲೂ ಅವರು ಅದೇ ಸೂತ್ರದ ಜೊತೆಗೆ ಅವರು ಮುಂದುವರಿತಾ ಇದ್ದಾರೆ. ಡೆಫಿನೆಟ್ಲಿ ಅವರು KPCC ಅಧ್ಯಕ್ಷರಾದರೆ ಆ ಒಂದು ಅಹಿಂದ ಅನ್ನೋದೇ ಒಂದು ಅಸ್ತ್ರವಾಗೇ ಇರುತ್ತೆ. ಅದು ಅವರ ಎದುರಾಳಿಗಳನ್ನು, ಪಕ್ಷದ ಒಳಗೆ ಮತ್ತು ಪಕ್ಷದ ಹೊರಗಿರುವ ಎದುರಾಳಿಗಳನ್ನು ಕೂಡ ಮಣಿಸೋದಕ್ಕೆ ಅದೊಂದು ಬಾಣವೇ ಆಗಿರುತ್ತೆ. ಶಾಸಕರ ಸಂಖ್ಯೆ ವಿಚಾರಕ್ಕೆ ಬಂದರೆ ಅವರ ಭಾಗದ ಶಾಸಕರ ಬೆಂಬಲವನ್ನು ಅವರು ಪಡ್ಕೊಂಡಿದ್ದಾರೆ. ಶಾಸಕರ ಸಂಖ್ಯೆನೂ ಕೂಡ ಅವ್ರ ಜೊತೆಗೆ, ಅವರ ಭಾಗದ ಶಾಸಕರ ಸಂಖ್ಯೆನೂ ಕೂಡ, ಅಹಿಂದ ವರ್ಗಗಳ ಶಾಸಕರ ಸಂಖ್ಯೆ ಕೂಡ ಸಿದ್ದರಾಮಯ್ಯನವ್ರ ಜೊತೆ ಏನಿದ್ದಾರೆ ಈ ಶಾಸಕರು, ಅವರ ಬೆಂಬಲ ಅವ್ರ ಜೊತೆಗೆ ಇರುತ್ತೆ. ಓಕೆ, ಕೊನೆಯ ಪ್ರಶ್ನೆ ಸರ್. BK ಹರಿಪ್ರಸಾದ್ ಫ್ಯಾಕ್ಟರ್ ಹೇಗಿದೆ ಅಂತ ಹೇಳಿ. ಕಾರಣ ಏನಂದರೆ, BK ಹರಿಪ್ರಸಾದ್ ಅವರು ಸರ್ಕಾರ ರಚನೆ ಆದಾಗ ಸಿದ್ದರಾಮಯ್ಯನವರ ವಿರುದ್ಧವಾಗಿದ್ದರು. ತುಂಬ ಕ್ರೈಸಿಸ್ ಆದಂತಹ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಅಂತ ಬಂದಾಗ ಕಳೆದ 3-4 ತಿಂಗಳಿಂದ ಸಿದ್ದರಾಮಯ್ಯರು ಪರವಾಗಿದ್ದಾರೆ. ಯಾಕೆ, ಏನು ಚೇಂಜ್ ಆಯಿತು? ಒಂದು, ಹರಿಪ್ರಸಾದ್ ಅವರು ದೆಹಲಿಯ ರಾಜಕಾರಣವನ್ನು ಸಂಪೂರ್ಣವಾಗಿ ಅವರು ಅರಗಿಸ್ಕೊಂಡವರು. ಅಲ್ಲಿ ಹೈಕಮಾಂಡು ಹೇಗೆ ಫಂಕ್ಷನ್ ಮಾಡುತ್ತೆ ಮತ್ತು ಹೈಕಮಾಂಡಿಗೆ ಪೂರಕವಾಗಿ ಬರುವ ಇನ್ಪುಟ್ಸ್ ಹೇಗೆ ಬರುತ್ತೆ. ಮತ್ತು ಈಗ ನಾನು ಕರ್ನಾಟಕದಲ್ಲಿ ಕೂತಿದ್ದಾಗ ನನ್ನ ದೃಷ್ಟಿ ಹೀಗಿರುತ್ತೆ, ಬರೀ ಕರ್ನಾಟಕ ಮಾತ್ರ, ಆಯಿತಾ. ಕೆಲವು ಸರಿ ನಾನು ತೆಗೆದುಕೊಳ್ಳುವ ತೀರ್ಮಾನಗಳು ರಾಷ್ಟ್ರ ಮಟ್ಟದಲ್ಲಿ ನೆಗೆಟಿವ್ ಆಗ್ಬೋದು, ಕರ್ನಾಟಕದಲ್ಲಿ ಪ್ಲಸ್ ಆಗ್ಬೋದು. ಅದು ನ್ಯಾಷನಲ್ ಪಾರ್ಟಿ ಇರೋದನ್ನು ನೀವು ದೆಹಲಿನಲ್ಲಿ ಕೂತು ನೋಡಿದಾಗ ಹೀಗಿರುತ್ತೆ ಅಲ್ವಾ. ಅಲ್ಲಿ ಯಾವುದೋ ತೀರ್ಮಾನ ಕೈಗೊಳ್ತಾರೆ. ಫಾರ್ ಎಕ್ಸಾಂಪಲ್ ಅಹಿಂದ ಅಂತ ತಿಳ್ಕೊಳ್ಳಿ, ಆಯಿತು, ಅಹಿಂದ ತೆಗೆದು ನಾವು KPCC ಪ್ರೆಸಿಡೆಂಟು ಜಾರಕಿಹೊಳಿಗೆ ಮಾಡ್ತೀರಿ, ಅವರೇ ಅಹಿಂದ ಇರ್ತಾರೆ, ಹೀಗಾಗಿ ಅಹಿಂದ ವರ್ಗ ಏನು ಚೆದರೋಗಲ್ಲ ಅಂತ ತಿಳ್ಕೊಬೋದು ಅಂತ ಅಂದ್ಕೊಳ್ಳಿ. ರಾಷ್ಟ್ರ ಮಟ್ಟದಲ್ಲಿ ಅಹಿಂದಕ್ಕೆ ಇಂಪ್ಯಾಕ್ಟ್ ಆದರೆ ನಾನೇನು ಮಾಡಲಿ ಅಂತ. ಒಬ್ಬ ಇದ್ದಂತಹ ಏಕಮೇವ ದ್ವಿತೀಯ ಹಿಂದುಳಿದ ವರ್ಗಗಳ ನಾಯಕನನ್ನು ಕಾರಣವೇ ಇಲ್ದಲೇ ನೀವು ಚೇಂಜ್ ಮಾಡಿದ್ರಲ್ಲ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಹಿಂದುಳಿದ ವರ್ಗದವರು ನಿಮಗೆ ಯಾಕೆ ಓಟ್ ಕೊಡಬೇಕು ಅಂತ ಕೇಳಿದರೆ ಕಾಂಗ್ರೆಸ್ಸಿನ ಕತೆ ಏನಾಗಬೇಕು? ಡ್ಯಾಮೇಜ್ ಆಗುತ್ತೆ. ಅದು ದೆಹಲಿನಲ್ಲಿ ಕೂತು ನೋಡಿದಾಗ ನಮಗೆ ಸಿಗುವ ಒಂದು ಒಳನೋಟ. ಇದನ್ನು ಹರಿಪ್ರಸಾದ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ಮನಸ್ಸು ಹೇಗೆ ವರ್ಕ್ ಮಾಡುತ್ತೆ, ಅವ್ರಿಗೆ ಹೆಂಗೆ ಫಂಕ್ಷನಿಂಗ್ ಮಾಡಬೇಕು, ಹೇಗೆ ರಿಪೋರ್ಟ್ ಕೊಡಬೇಕು. ಹೀಗಾಗಿ ಡೆಫಿನೆಟ್ಲಿ ಅವರು ಮಾಡುವ ಲಾಬಿ ಮತ್ತು ಇಲ್ಲೇನೇನು ನಡೀತಿದೆ ಅವರನ್ನು ರೀಚ್ ಮಾಡಿಸುವ ರೀತಿ ಮತ್ತು ಅಲ್ಲಿ ಪ್ರೆಸೆಂಟ್ ಮಾಡುವ ರೀತಿ, ಇದು ಸಹಜವಾಗಿ ಹರಿಪ್ರಸಾದು ಪವರ್ಫುಲ್ ಫ್ಯಾಕ್ಟ್ರು, ಅದರಲ್ಲೇನು ಡೌಟ್ ಇಲ್ಲ. ಹೀಗಾಗಿ ಅದು ಸಿದ್ದರಾಮಯ್ಯನವರಿಗೆ ಅವರ ವರ್ಚಸ್ಸನ್ನು ಹೆಚ್ಚು ಮಾಡೋದರಲ್ಲಿ, ಹೈಕಮಾಂಡ್ ಮಧ್ಯೆ ಅವರ ಪ್ರಾಮುಖ್ಯತೆಯನ್ನು ಹೆಚ್ಚಿಸೋದ್ರಲ್ಲಿ ಡೆಫಿನೆಟ್ಲಿ ಹರಿಪ್ರಸಾದ್ ಫ್ಯಾಕ್ಟ್ರು ಒಂದು ದೊಡ್ಡ ಫ್ಯಾಕ್ಟ್ರು. ಓಕೆ, ಲಾಸ್ಟ್ ಪ್ರಶ್ನೆ. ನೆಕ್ಸ್ಟ್ ಬಜೆಟನ್ನು ನಾನು ಮಂಡಿಸ್ತೀನಿ ಅಂತ ಸಿದ್ದರಾಮಯ್ಯನವರು ಈಗಾಗಲೇ ಹೇಳ್ಕೊಂಡಿದ್ದಾರೆ. ಬಜೆಟ್ ನಂತರ CM ಬದಲಾಗ್ಬೋದಾ? ಏನಾಗ್ಬೋದು ಬಜೆಟ್ ನಂತರ, ಬಜೆಟ್ ಅಧಿವೇಶನದ ನಂತರ? ಅದು ಈಗ ಒಂದು ವಾರದಲ್ಲಿ ಗೊತ್ತಾಗುತ್ತೆ. ಈ ಒಂದು ವಾರದ ವಿದ್ಯಮಾನಗಳು, ಕ್ರಿಸ್ಮಸ್ ಸುತ್ತಮುತ್ತಲ ವಿದ್ಯಮಾನಗಳು ಮುಂದೆ ಏನಾಗುತ್ತೆ ಅವ್ರು ಕೇಳ್ಬೋದು. ಬಜೆಟನ್ನು ನಾನು ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳಬೇಕಾದ್ರೆ ಇನ್ನೊಂದು ವಾರ 15 ದಿನದಲ್ಲಿ ಇರುವಂಥ ಡೆವಲಪ್ಮೆಂಟ್ ಇದ್ದಾಗ ಅದನ್ನು ಕನ್ಸಿಡರ್ ಮಾಡಿದರೂ ಮಾಡಬಹುದು, ಅಥವಾ ಇನ್ನೊಬ್ಬರು ಬಜೆಟ್ಗೆ ಪ್ರೆಸೆಂಟ್ ಮಾಡಿ ಅಂತ ಹೇಳ್ಬೋದು. ಏನೇ ಡೆವಲಪ್ಮೆಂಟ್ಸು ಈಗ 3 ತಿಂಗಳು 4 ತಿಂಗಳು ಇತ್ತು ಅಂದರೆ ನಾವು ಒಂದು ಮಾಡಬಹುದು ಇಡ್ಬೋದು ಅಂತ ಹೇಳ್ಬೋದು. ಇನ್ನು ವಾರ ಇದೆ ಅಂತ ಅನ್ಬೇಕಾದ್ರೆ, 15 ದಿನ ಇದೆ ಅನ್ಬೇಕಾದ್ರೆ 15 ದಿನದಲ್ಲಿ ಅವರಿಗೆ ಕರೆಸ್ತಾರೆ, ಕ್ರಿಸ್ಮಸ್ ಮುಗಿಯುತ್ತೆ, ಮೀಟಿಂಗ್ ಅಂತೂ ಆಗಲೇಬೇಕಾ, ಯಾರ್ದಾರ ಪರವಾಗಿ ಡಿಸಿಷನ್ ತಗೊಳ್ಳೇಬೇಕಾ, ಆಯಿತಾ. ಇದರ ನಡುವೆ ಕೆಲವು ಶಾಸಕರು ರಿಬೆಲ್ ಆದರೆ ಏನು ಮಾಡ್ತೀರಾ? ಲೀಡ್ರು ಬಿಡಿ, ನಾನು ಹೇಳೋದನ್ನ ನೆನಪಿಟ್ಕೊಳ್ಳಿ,
ಈ ಕೆಲವು ಶಾಸಕರು ರಿಬೆಲ್ ಲೀಡ್ರೇ ಇಲ್ಲ, ಲೀಡ್ರ್ ಸುಮ್ಮನೆ ಇರ್ತಾರೆ, ಶಾಸಕರು ರಿಬೆಲ್ ಆಗ್ತಾರೆ. ಶಾಸಕರು ಅವರಿಗೆ ಆ ರಿಬೆಲ್ ಆಗೋದಕ್ಕೆ ಬೇಕಾದಷ್ಟು ರೀಸನ್ ಇರುತ್ತೆ. ನೀವು ಒಳ್ಳೆ ಲೀಡರ್ ಇರ್ಬೋದು, ನಿಮ್ಮ ಸುತ್ತಮುತ್ತ ಎಂಥ ಜನ ಇಟ್ಕೊಂಡಿದ್ದೀರಾ, ನಿಮ್ಮ ಅಡ್ಮಿನಿಸ್ಟ್ರೇಷನ್ ಇಲ್ಲ, ನಮ್ಮ ಲೋಕಲ್ ಏರಿಯಾಗಳಿಗೆ ದುಡ್ಡು ಕೊಡ್ತಿಲ್ಲ, ನಮಗೆ ನೀವು ಸುತ್ತಮುತ್ತ ಜನನ ನಮಗೆ ಮರ್ಯಾದೆ ಕೊಡ್ತಿಲ್ಲ ಅಂತ ಕೌಂಟ್ರ್ ಆದರೆ ಒಂದು 35 ಜನ 40 ಜನ MLAsಗಳು ಬಹಿರಂಗವಾಗಿ ಮಾತಾಡಿದರೆ ಅವಾಗೇನಾಗುತ್ತೆ? CM ಅವರೇ ಕಂಟಿನ್ಯೂ ಆಗ್ತಾರೆ. ಯಾರು? ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ. ಇವರು DCM ಆಗೇ ಇರ್ತಾರೆ. ಅವಾಗ ಏನು ಮಾಡ್ತಾರೆ? 40 ಜನ ಕಿತ್ತಾಕ್ತೀರಾ? ಮತ್ತೇನು ಮಾಡ್ತೀರ ಅವಾಗ? ಏನು ವಿಶ್ವಾಸಕ್ಕೆ ತಗೋತೀರಾ? 40 ಜನ ರಿಬೆಲ್ ಆದರೆ ಏನು ತಗೋತೀರಾ? ಆಯ್ತಪ್ಪ, ನೀವು ಚೇಂಜ್ ಮಾಡಲಿಲ್ಲ, ನೀವು ಒಂದು ತೀರ್ಮಾನ, ಅವರು ಒಪ್ಕೊಂಡ್ರು, DCM ಅವರು ಒಪ್ಕೊಂಡ್ರು. ಒಂದು 35-40 ಜನ ಮಾತಾಡ್ತಾರೆ ಅಂತ ನಾನು ಹೇಳೋದನ್ನು ನೆನಪಿಟ್ಕೊಳ್ಳಿ. ನೀವು 35-40 ಜನ ಓಪನ್ ಆಗಿ ನಿಮ್ಮ ಸುತ್ತಮುತ್ತ ಹಿಂಗೆ ನಡೀತಾ ಇದೆ, ನಿಮ್ಮ ಮಗ ಹಿಂಗೆ ಮಾಡ್ತಾ ಇದ್ದಾನೆ, ಇನ್ನೊಬ್ರು ಯಾರೋ ಒಬ್ಬ ಮಂತ್ರಿ ಇದನ್ನು ಮಾಡ್ತಿದ್ದಾರೆ, ನಮ್ಮ ಕ್ಷೇತ್ರಗಳಿಗೆ ದುಡ್ಡಿಲ್ಲ, ನಮ್ಮ ಒಂದು ಸಣ್ಣ ಕೆಲಸನೂ ಆಗ್ತಾ ಇಲ್ಲ, ನಿಜ ಕೂಡ ಇದು. ಹೌದು, ಇದನ್ನ ಹೇಳ್ತಾ ಇದ್ದಾರೆ. ಇದು ನಿಜ ಕೂಡ. ಇದನ್ನ ಬಹಿರಂಗವಾಗಿ ಒಂದು 30-35 ಜನ MLAs ಒಂದು ಮೀಟಿಂಗ್ ಮಾಡಿ, ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ಓಪನ್ ಆಗಿ ಸಿಟ್ಟಿಂಗ್ CM ಅಟ್ಯಾಕ್ ಮಾಡಿದ್ರೆ ಅವಾಗ ಏನಾಗುತ್ತೆ? ಮತ್ತೆ ಹೈಕಮಾಂಡ್ ಎಂಟ್ರಿ ಆಗ್ಬೇಕಾಗುತ್ತೆ. ಏನಾಗುತ್ತೆ ಅವಾಗ? ಹೈಕಮಾಂಡ್ ಏನ್ ಮಾಡ್ತಾರೆ? ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಹೈಕಮಾಂಡ್ ಏನ್ ಮಾಡಬಹುದು? ಒಂದು ಬಿಕ್ಕಟ್ಟು ಮಾಡುತ್ತೆ. ಇನ್ನೊಂದೇನಂದ್ರೆ ಸಿದ್ದರಾಮಯ್ಯವ್ರಿಗೆ ಅವಕಾಶ ಕೊಡಬಹುದು, ವಿಶ್ವಾಸಕ್ಕೆ ಪಡೆಯಿರಿ ಅಂತ ಹೇಳಿ. ಇಲ್ಲ ಅಂದ್ರೆ ಎಲ್ಲರ ಮತ್ತೆ ಶಾಸಕಾಂಗ ಸಭೆ ಆಗುತ್ತೆ, ಮತ್ತೆ ರೆಡ್ಡೊಚ್ಚರಿ ಮೊದಲೇ ಶಾಸಕಾಂಗ ಸಭೆ ಆಗುತ್ತೋ ಆಗ್ದಲೇ ಇವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅದರಲ್ಲಿರೋ 4-5 ಜನ ಕ್ಯಾಬಿನೆಟ್ಗೆ ತಗೊಂಡು ರಿಶಫಲ್ ಮಾಡ್ತಾರೋ, ಇಲ್ಲ ಗಲಾಟೆ ಮಾಡೋರ ಉದ್ದೇಶನೇ ಕ್ಯಾಬಿನೆಟ್ ಸೇರ್ಕೋಬೇಕು ಅಂತ ಇರುತ್ತೋ, ಯಾರಿಗ್ ಗೊತ್ತು? ಹೌದು ಅಲ್ವಾ? ಇದಾಗುತ್ತೆ ನೋಡಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ ನೋಡಿ, ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆ ಎಲ್ಲಿಗೋಗಿ ನಿಲ್ಲುತ್ತೆ ಅನ್ನೋದು ಸದ್ಯದ ಕುತೂಹಲ. ಸಿದ್ದರಾಮಯ್ಯವರು ಕೆಳಗಿಳಿತಾರಾ ಅಂತ ಹೇಳಿದ್ರೆ ಸದ್ಯಕ್ಕೆ ಹೇಳಂಗಿಲ್ಲ. DK ಶಿವಕುಮಾರ್ CM ಆಗ್ತಾರಾ ಅನ್ನೋದ್ರ ಬಗ್ಗೆ ಬಂದರೆ ಅದಕ್ಕೂ ಕೂಡ ಸಾಕಷ್ಟು ಪ್ರಶ್ನೆಗಳಿದೆ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ನಮಸ್ಕಾರ.